ಆಯ್ರಾ ಸಿಹಿ ಅಂದ್ಕೊಂಡು ರೋಹನ್ನ ಕರೀತಿದ್ಲು. ಈ ರೋಹನ್ ಅಂತೂ ಸಿಹಿ ಜೊತೆ ಹೋಗೋಕೆ ರೆಡಿ ಆಗಿದ್ದನ್ನು ಮರ್ತು ಯಾವ್ದೋ ಮಾಯಾಲೋಕ ಪ್ರವೇಶ ಮಾಡ್ದ ಹಾಗೆ ಅವಳ ಹಿಂದೆ ನಡೆದ. ಅವರಿಬ್ರು ಹೋಟೆಲಿಂದ ಸ್ವಲ್ಪ ದೂರದಲ್ಲಿರೋ ಕೆಫೆಗೆ ಪಿಜ್ಜಾ ತಿನ್ನಕ್ ಹೋದ್ರು. ರೋಹನ್ಗಂತೂ ಆಯ್ರನ ಎಷ್ಟು ನೋಡಿದ್ರೂ ನೋಡ್ತಾನೇ ಇರ್ಬೇಕು ಅನಿಸ್ತಿತ್ತು. ಅವಳು ಸಾಫ್ಟ್ ಕೈ, ಪಿಂಕ್ ಕೆನ್ನೆ, ಪ್ರೀತಿ ಮಾತಿಂದ ಅವನು ಅವಳೇ ತನ್ನಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದ. ಬೆರಗಿನ ನೋಟದಲ್ಲಿ ಅವಳನ್ನ ನೋಡ್ತಿದ್ದ ರೋಹನ್ನ ಗಮನಿಸಿ ಆಯ್ರಾ ಸರ್ಪ್ರೈಸ್ ಆದ್ಲು. ಸಿಹಿ ಸಿದ್ಧಾರ್ಥನ ನೋಡಿದ್ಮೇಲೆ ಅವಳ ಕಣ್ಣಲ್ಲಿ ಖುಷಿಯಿಂದ ನೀರ್ ತುಂಬಿಕೊಳ್ತು. ಅವಳ ಹ್ಯಾಂಡ್ಸಮ್ ಅಪ್ಪನ್ನ ಎಷ್ಟ್ ಸರಿ ನೋಡಿದ್ರೂ ಅವಳಿಗೆ ತೃಪ್ತಿ ಆಗ್ತಿರ್ಲಿಲ್ಲ. ಆ ಸಂತೋಷನ ತಡ್ಕೊಳಕಾಗ್ದೆ ಅವಳ ಕೈಯೆಲ್ಲ ಶೇಕ್ ಆಗ್ತಿತ್ತು. ಸಿಹಿ ಮುಂದೆ ನಿಂತ ಸಿದ್ಧಾರ್ಥ್ನ ಅಡಿಯಿಂದ ಮುಡಿವರ್ಗೂ ನೋಡಿದ್ಲು. ಅವಳಿಗೆ ನಂಬೋದಕ್ಕೆ ಆಗ್ಲಿಲ್ಲ. ಅವಳ ಮನ್ಸಲ್ಲಿ ನನ್ನಪ್ಪ ಹೇಗಿರ್ಬೇಕು ಅನ್ನೋ ಇಮ್ಯಾಜಿನೇಷನ್ ಇತ್ತೋ ಹಾಗೆ ಇದ್ದ ಸಿದ್ಧಾರ್ಥ್. ಬಿಟ್ಟ ಕಣ್ ಹಾಗೇ ಬಿಟ್ಟು ಬಾಯಿ ಕಳ್ಕೊಂಡು ನೋಡ್ತಿದ್ದ ಸಿಹಿನ ನೋಡಿ ಸಿದ್ಧಾರ್ಥ್ ಸರ್ಪ್ರೈಸ್ ಆದ. ತನ್ ಮಾತಿಂದ ಮಗನಿಗ್ ಬೇಸರ ಆಗಿರ್ಬೇಕು ಅಂದ್ಕೊಂಡು ಸಿಹಿ ಹತ್ರ, ಸಾರಿ ಕಂದ, ಬೇಜಾರಾಯ್ತಾ? ನೀನು ನಿನ್ ಡ್ಯಾಡಿ ಮಾತ್ನ ಮೀರ್ಬಾರ್ದು. ಅದಿರ್ಲಿ, ಯಾಕಿಲ್ ಬಂದೆ ಅಂತ ಪ್ರೀತಿಯಿಂದ ಬೆನ್ನೇವರ್ಸಿ ಹೇಳ್ದ ಸಿದ್ಧಾರ್ಥ್. ಕೂಡ್ಲೆ ಸಿಹಿ ಸಿದ್ಧಾರ್ಥ್ಗೆ ಪಿಜ್ಜಾ ತಿನ್ನಕ್ಕೆ ಅಂತ ಕೂಲಾಗಿ ಹೇಳಿದ್ಲು. ಸಿದ್ಧಾರ್ಥ್ ಅವನ್ನ ಅಲ್ಲೇ ಇದ್ ಹಾಲಲ್ಲಿ ಕೂರ್ಸಿ ತಮ್ಮಲ್ ಸಿಗೋ ಬೆಸ್ಟ್ ಪಿಜ್ಜಾನ ಆರ್ಡರ್ ಮಾಡಿದ್ದ. ಸಿಹಿ ಒಂದ್ ಟೇಬಲ್ ಮುಂದೆ ಕೂತಿದ್ರೆ ಸಿದ್ಧಾರ್ಥ್ ಯಾವ್ದೋ ಫೋನ್ ಕಾಲ್ ಅಟೆಂಡ್ ಮಾಡ್ತಾ ಅಲ್ಲಿಂದಿಲ್ಗೆ ಓಡಾಡ್ತಾನೆ ಇದ್ದ. ಕಲರ್ಫುಲ್ ಪಿಜ್ಜಾ ಟೇಬಲ್ ಹತ್ರ ಬಂದಾಗ ಅವಳ ಬಾಯಲ್ಲಿ ನೀರ್ ಬಂತು. ಅದು ಅಲ್ದೆ ಫಸ್ಟ್ ಟೈಮ್ ಅಪ್ಪ ಕೊಡ್ಸಿದ್ ಪಿಜ್ಜಾ ತಿಂತಿದ್ಲು ಸಿಹಿ. ಆ ಖುಷಿ ಅಂತೂ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇರ್ಲಿಲ್ಲ. ಫೋನ್ ಕಾಲ್ ಮುಗ್ಸಿದ್ ಸಿದ್ಧಾರ್ಥ್ ಟೇಬಲ್ ಎದುರು ಬಂದ್ ಕೂತ. ಇವತ್ ಯಾಕೋ ರೋಹನ್ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾನಲ್ಲ ಅಂತ ಅನಿಸ್ತು. ಆದ್ರೆ ರೋಹನ್ ಮತ್ ಸಿಹಿ ಎಷ್ಟು ಐಡೆಂಟಿಕಲ್ ಆಗಿದ್ರು ಅಂದ್ರೆ ಅವ್ರಿಬ್ರ ನಡುವಿನ ಡಿಫ್ರೆನ್ಸ್ ಪತ್ತೆ ಹಚ್ಚೋದೇ ಕಷ್ಟ ಆಗ್ತಿತ್ತು. ಇಬ್ರು 5 ವರ್ಷದ ಮಕ್ಕಳಾಗಿದ್ರಿಂದ ಅವ್ರ ವಾಯ್ಸ್ ಕೂಡ ತುಂಬಾ ಸಿಮಿಲರ್ ಇತ್ತು. ಡ್ಯಾಡಿ, ತುಂಬಾ ಟೇಸ್ಟಿ ಆಗಿದೆ ಪಿಜ್ಜಾ, ಮಮ್ಮಿನೂ ಇರ್ಬೇಕಿತ್ತು ಅಂತ ಸಿಹಿ ಒಂದೊಂದೇ ಬೈಟ್ ತಿಂದ ಹೇಳಿದ್ಲು. ವಾಟ್? ನಿಂಗೆ ಎಷ್ಟ್ ಸಾರಿ ಹೇಳೋದು ನಿಂಗೆ ಮಮ್ಮಿ ಇಲ್ಲ ಅಂತ? ಯಾವತ್ತೂ ನಿನ್ ಮಮ್ಮಿನ ನೆನ್ಸ್ಕೋಬಾರ್ದು. ನಾನೇ ನಿಂಗೆ ಮಮ್ಮಿ ಡ್ಯಾಡಿ ಎಲ್ಲ ಅಂತ ಜೋರಾಗಿ ಹೇಳ್ದ ಸಿದ್ಧಾರ್ಥ್. ಪಿಜ್ಜಾ ತಿಂತಿದ್ ಸಿಹಿ ಅವನ್ ಮಾತ್ನ ಕೇಳಿ ಬೆಚ್ಚಿ ಬಿದ್ಲು. ಅವಳ ಮುಖ ಸಣ್ಣಗಾಯ್ತು. ಡ್ಯಾಡಿ, ಇಟ್ಸ್ ನಾಟ್ ಫೇರ್. ಪಾಪ ಮಮ್ಮಿ, ಅವ್ರು ತುಂಬಾ ಒಳ್ಳೆಯವ್ರು ಬೇಸರದಲ್ಲಿ ಹೇಳಿದ್ಲು. ಓ, ಈಗ ಅರ್ಥ ಆಯ್ತು ನಂಗೆ. ಆ ಪಕ್ಕದ ಫ್ಲಾಟಲ್ಲಿರೋ ಲೇಡಿ ನಿಂಗೆ ತಾನು ನಿನ್ ಮಮ್ಮಿ ಅಂತ ಹೇಳಿದ್ಲಾ? ಅವಳು ಸುಳ್ಳು ಹೇಳ್ತಿದ್ದಾಳೆ. ಅವಳು ನಿಮ್ಮಮ್ಮ ಅಲ್ಲ. ಅವಳನ್ನ ನಂಬೇಡ. ಶೀ ಈಸ್ ಅ ಚೀಟರ್. ಇಟ್ಸ್ ಮೈ ಫೈನಲ್ ವಾರ್ನಿಂಗ್ ಅಂತ ಸಿದ್ಧಾರ್ಥ್ ವಾರ್ನ್ ಮಾಡ್ದ. ಇದ್ನ ಕೇಳಿ ಸಿಹಿಗೆ ಸಿಟ್ಟು ಬಂತು. ನೋ, ನೀವೇ ಸುಳ್ಳು ಹೇಳ್ತಿದ್ದೀರಾ. ಅವರೇ ನನ್ ಮಮ್ಮಿ. ಯು ಆರ್ ಬ್ಯಾಡ್ ಅಂತ ರೇಗ್ತಾ ತನ್ನ ಕೈಲಿದ್ ಪಿಜ್ಜಾನ ಪ್ಲೇಟಲ್ಲೇ ಬಿಸಾಕಿ ಅಲ್ಲಿಂದ ಹೊರಟ್ಲು ಸಿಹಿ. ಅವನು ಸಿಹಿ ಹಿಂದೆ ಹಿಂದೆ ಬೇಗ ಬೇಗ ನಡೀತಾ ಬಂದು ವಾಟ್ ಆರ್ ಯು ಡೂಯಿಂಗ್ ಅಂತ ಅಂದ. ಸಿಹಿ ಮುಖನ ಚಿಕ್ಕದಾಗಿ ಮಾಡ್ಕೊಂಡು, ನಂಗೆ ಅರ್ಜೆಂಟ್ ಆಗಿ ವಾಶ್ರೂಮ್ಗೆ ಹೋಗ್ಬೇಕು, ಐ ಕಾಂಟ್ ಕಂಟ್ರೋಲ್, ಲೀವ್ ಮೀ ಅಂತ ಹೇಳಿದ್ಲು. ಸಿದ್ಧಾರ್ಥ್ಗಂತೂ ರೋಹನ್ ಇಷ್ಟು ಮಾತಾಡ್ತಿದ್ದಾನೆ ಅನ್ನೋದೇ ಖುಷಿ ವಿಚಾರ ಆಗಿತ್ತು. ಅವನು ಸಿಹಿ ಹಾಕಿದ್ ಕ್ಯಾಪ್ ಸರಿ ಮಾಡ್ತಾ, ಓ ಓಕೆ ಬಾ ಅಂತ ಹೇಳಿ ಅವಳ ಕೈ ಹಿಡಿದು ಹೋಟೆಲ್ ಲಾಬಿ ಹತ್ರ ಬಂದ. ನಂತರ ಲೆಫ್ಟ್ ಸೈಡ್ ಇರೋ ಜೆಂಟ್ಸ್ ಟಾಯ್ಲೆಟ್ ಕಡೆ ಕರ್ಕೊಂಡ್ ಬಂದ. ಸಿಹಿಗೆ ಒಂಥರ ಬ್ಯಾಡ್ ಫೀಲ್ ಆಯ್ತು. ಚೀ 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 ಡ್ಯಾಡಿ, ಇದು ಜೆಂಟ್ಸ್ ಟಾಯ್ಲೆಟ್, ಅಷ್ಟು ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ಸಿಹಿ ಲೇಡೀಸ್ ಟಾಯ್ಲೆಟ್ ಕಡೆ ಹೋದ್ಲು. ಶಾಕಲ್ಲಿ ಏನೂ ಅರ್ಥ ಆಗದೆ ಸಿದ್ಧಾರ್ಥ್ ಅವಳನ್ನ ತಡೆದು ನಿಲ್ಸೋಕೆ ಟ್ರೈ ಮಾಡ್ದ. ಹೇ ನಿಂತ್ಕೋ ರೋಹನ್, ಸ್ಟಾಪ್, ಇಲ್ ಬಾ ಅಂತ ಕೂಗ್ತಾ ಅವಳ ಹಿಂದೆ ಹೋದ ಸಿದ್ಧಾರ್ಥ್. ಆದ್ರೆ ಅಷ್ಟ್ರಲ್ಲಾಗ್ಲೇ ಸಿಹಿ ಲೇಡೀಸ್ ವಾಶ್ರೂಮ್ ಎಂಟರ್ ಆಗ್ಬಿಟ್ಟಿದ್ಲು. ಸಿದ್ಧಾರ್ಥ್ ಶಾಕ್ ಇಂದ 1 ಸೆಕೆಂಡ್ ಏನ್ ಮಾಡ್ಬೇಕು ಅಂತ ತಿಳಿದೆ ಸುಮ್ನೆ ನಿಂತ್ಕೊಂಡ. ಫೋನ್ನಲ್ಲಿ ಮಾತಾಡ್ತಾ ಹೋಟೆಲ್ ಲಾಬಿಲಿ ನಡ್ಕೊಂಡ್ ಬರ್ತಿದ್ ಸಿದ್ಧಾರ್ಥ್ಗೆ ಸಡನ್ ಆಗಿ ಆಯ್ರಾ ಕಣ್ಣಿಗ್ ಬಿದ್ಲು. ಇವಳಿಂದಾನೇ ತನ್ ಮಗ ಇವತ್ತು ಹೀಗಾಡ್ತಿರೋದು ಅಂತ ಅನ್ಸಿ ಫೋನ್ ಕಟ್ ಮಾಡಿ ಆಯ್ರಾ ಕಡೆ ದೊಡ್ಡ ದೊಡ್ಡ ಹೆಜ್ಜೆ ಇಡ್ತಾ ನಡ್ಕೊಂಡ್ ಬಂದ. ರೋಹನ್ ಮೊದಲನೇ ಬಾರಿಗೆ ಆಯ್ರಾ ಜೊತೆ ಹೊಟ್ಟೆ ತುಂಬಾ ಪಿಜ್ಜಾ ತಿಂದು ತುಂಬಾ ಖುಷಿಯಾಗಿ ಬರ್ತಾ ಇದ್ದ. ಅವನು ತಮ್ ಕಡೆ ನಡ್ಕೊಂಡ್ ಬರ್ದಿದ್ ಸಿದ್ಧಾರ್ಥ್ ನೋಡಿ ಒಂದ್ಸಲ ನಡ್ಗೋದ. ಇನ್ನೆಷ್ಟ್ ಬೈತಾರೋ ಅನ್ನೋ ಭಯದಲ್ಲಿ ಆಯ್ರಾ ಕೈಯಿಂದ ತನ್ ಕೈ ಬಿಡ್ಸ್ಕೊಂಡ. ಹೇಗಾದ್ರೂ ಅವನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ 10 ಹುಡುಗರು ರೋಹನ್ ತರದ್ದೇ ಡ್ರೆಸ್ ಹಾಕೊಂಡಿದ್ರಿಂದ ರೋಹನ್ ಚಾಣಾಕ್ಷನಂತೆ ಅವರಲ್ಲಿ ನುಸುಳ್ದ. ಹಲೋ ಮಿಸ್ ಆಯ್ರಾ,
1 ನಿಮಿಷ ಅಂತ ಸೀರಿಯಸ್ ವಾಯ್ಸ್ ಬಂದ್ ಕಡೆ ಟರ್ನ್ ಆಗಿ ನೋಡಿದ್ಲು ಆಯ್ರಾ. ಆದ್ರೆ ಸಿದ್ಧಾರ್ಥ್ ಮತ್ತೆ ರೇಗೋ ಧ್ವನಿಲಂದ, ನನ್ ಮಗನಿಂದ ದೂರ ಇರಿ ಅಂತ ನಾನು ನಿಮ್ಗೆ ನೆನ್ನೆನೆ ಹೇಳಿದ್ದೆ ತಾನೆ, ಆದ್ರೂ ನೀವ್ಯಾಕ್ ರೋಹನ್ ಹತ್ರ ಕ್ಲೋಸ್ ಆಗ್ತಿದ್ದೀರಾ? ನಿಮ್ಮಿಂದ ಅವ್ನ್ ಎಷ್ಟ್ ಹಾಳಾಗಿದ್ದಾನೆ ಗೊತ್ತಾ? ವಾಟ್ ಯು ವಾಂಟ್? ನಿಮ್ಗೇನಾದ್ರೂ ಹಣ ಬೇಕಾ ಅಥವಾ ಇನ್ನೇನಾದ್ರೂ ಬೇಕಾ ಅಂತ ಕೋಪದಿಂದ ಕೇಳ್ದ ಸಿದ್ಧಾರ್ಥ್. ಆಯ್ರಾಗೆ ಗೊಂದಲ ಆಯ್ತು. ಅವಳು, ಅಲ್ರಿ ಆಕ್ಚುಲಿ ನಿಮ್ಗೇನಾಗಿದೆ? ನಾನ್ ನಿಮ್ ಮಗನ್ ತಂಟೆಗೆ ಬಂದಿಲ್ಲ, ನೀವ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀರಾ ಅಷ್ಟೇ ಅಂತ ಅಂದ್ಲು. ಮಿಸ್ ಆಯ್ರಾ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಈ ಸಿದ್ಧಾರ್ಥ್ ಭರದ್ವಾಜ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಪೊಲೀಸ್ ಈಗ್ಲೇ ಬರ್ತಾರೆ ಅಂತ ಬೆದರಿಕೆ ಹಾಕೋ ಟೋನಲ್ಲಿ ಅಂದ. ಹಲೋ ಮಿಸ್ಟರ್, ನಿಮ್ ಗೆಸ್ಟ್ಗಳನ್ನ ನಡೆಸ್ಕೊಳ್ಳೋದ್ ಹೀಗೇನಾ? ನನ್ ಜೊತೆ ನನ್ ಮಗಳಿದಾಳೆ, ಚಿಕ್ಕವ್ರ ಮುಂದೆ ಹೇಗ್ ಮಾತಾಡ್ಬೇಕು ಅಂತನೂ ಗೊತ್ತಿಲ್ದಿರೋಷ್ಟು ಬುದ್ಧಿವಂತ್ರ ನೀವು ಅಂತ ದೊಡ್ಡ ಕಣ್ ಬಿಟ್ಕೊಂಡು ಕೇಳಿದ್ಲು ಆಯ್ರಾ. ಮಗಳ, ನಿಮ್ ಪಕ್ಕ ಯಾರೂ ಇಲ್ಲ, ಸುಮ್ನೆ ಏನೇನೋ ಹೇಳ್ತಿರಲ್ಲ ಅಂತ ಸಿದ್ಧಾರ್ಥ್ ಹುಪ್ ಗಂಟಿಗೆ ಕೇಳ್ದ. ಸಡನ್ ಆಗಿ ಆಯ್ರಾ ಟರ್ನ್ ಆಗಿ ನೋಡಿದ್ಲು. ಅಲ್ಲಿ ಯಾರೂ ಇರ್ಲೇ ಇಲ್ಲ. ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ಸಿಹಿ ಅಲ್ಲ, ರೋಹನ್ ಅನ್ನೋದು ಯಾವ್ದೋ ಗುಂಗಲ್ಲಿದ್ದ ಐರಾಗೆ ಗೊತ್ತೇ ಆಗಿರ್ಲಿಲ್ಲ. ಎಲ್ಲೋದ್ಲೆ ಇವಳು? ಸಿಹಿ ಸಿಹಿ ಅಂತ ಜೋರಾಗಿ ಕರೀತಾ ಅವಳನ್ನ ಹುಡ್ಕೊಂಡು ಹೋಟೆಲ್ ಲಾಬಿಯಲ್ಲಿ ಚೆಕ್ ಮಾಡಿದ್ಲು ಆಯ್ರಾ. ಬಟ್ ಅವಳು ಎಲ್ಲೂ ಕಾಣ್ಲಿಲ್ಲ. ಸಿಹಿ ಯಾವಾಗ್ಲೂ ತನ್ ಜೊತೆ ಫೋನ್ ಇಟ್ಕೋತಾಳೆ ಅನ್ನೋದ್ ನೆನ್ಪಾಗಿ ಅವಳ ನಂಬರ್ಗೆ ಡಯಲ್ ಮಾಡಿದ್ಲು. ಬಟ್ ಸಿಹಿ ರಿಸೀವ್ ಮಾಡ್ಲಿಲ್ಲ. ಟೆನ್ಷನ್ ಆದ ಆಯ್ರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. 3ನೇ ಬಾರಿ ಫೋನ್ ಡಯಲ್ ಮಾಡಿದಾಗ ಇನ್ನೇನು ಕಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಸಿಹಿ ಕಾಲ್ ರಿಸೀವ್ ಮಾಡಿದ್ಲು. ಮಮ್ಮಿ, ಯಾಕ್ ಡಿಸ್ಟರ್ಬ್ ಮಾಡ್ತೀಯಾ? ನಾನ್ ವಾಶ್ರೂಮ್ ಅಲ್ಲಿದ್ದೀನಿ ಅಂತ ಸಿಹಿ ಹೇಳಿದ್ಲು. ಹೌದಾ? ಹೇಳ್ಬಿಟ್ ಹೋಗ್ಬೇಕು ತಾನೆ, ನಾನ್ ಎಷ್ಟು ಗಾಬರಿಯಾದೆ ಗೊತ್ತಾ? ಸರಿ, ನಾನ್ ಅಲ್ಲೇ ಬರ್ತೀನಿ ಇರು ಅಂತ ಹೇಳಿ ಆಯ್ರಾ ಕಾಲ್ ಕಟ್ ಮಾಡಿದ್ಲು. ಎಷ್ಟಂಗ್ ಹೇಳ್ತೀನಿ ಅಂತ ಪ್ರೀತಮ್ ಫೋನ್ ತೆಗೆದು ಸಿದ್ಧಾರ್ಥ್ ನಂಬರ್ಗೆ ಫೋನ್ ಮಾಡ್ದ. ಡ್ಯಾಡಿಗ್ ಹೇಳ್ಬೇಡಿ ಪ್ಲೀಸ್. ರೋಹನ್ ಇನ್ನೇನ್ ಅತ್ತೆ ಬಿಡ್ತಾನೆ ಅನ್ನೋ ಥರ ನಿಂತಿದ್ದ. ಆದ್ರೆ ಪ್ರೀತಮ್ 1 ನಿಮಿಷನೂ ವೇಟ್ ಮಾಡ್ದೆ ಪಟ್ ಅಂತ ಮೊಬೈಲ್ ತೆಗ್ದ. ಹಲೋ ಅಣ್ಣ, ರೋಹನ್ ಯಾರಿಗೂ ಹೇಳ್ದೆ ಪಿಜ್ಜಾ ತಿನ್ಕೊಂಡ್ ಬಂದಿದ್ದಾನೆ ಅಂತ ಗಾಬ್ರಿಯಿಂದ ಹೇಳ್ದ. ರೋಹನ್ಗೆ ಸಖತ್ ಭಯ ಆಯ್ತು. ಇನ್ನು ಅಪ್ಪನ್ ಹತ್ರ ಪನಿಷ್ಮೆಂಟ್ ಸಿಕ್ಕತ್ತೆ ಅಂತ ಕಣ್ಣಿಂದ ಒಂದೊಂದೇ ಹನಿ ಜಾರಕ್ ಶುರುವಾಯ್ತು. ಸಿದ್ಧಾರ್ಥ್ ಏನಂತಾನೋ ಅಂತ ಪ್ರೀತಮ್ಗೂ ಗಾಬರಿ ಆಗಿತ್ತು. ಆದ್ರೆ ಸಿದ್ಧಾರ್ಥ್, ಹಾ ಪ್ರೀತಮ್, ಅವನ್ನ ನಾನೇ ಪಿಜ್ಜಾ ತಿನ್ನ ಕರ್ಕೊಂಡ್ ಹೋಗಿದ್ದೆ. ವಾಟ್ ಹ್ಯಾಪನ್? ಏನಾಯ್ತು ಇವಾಗ ಅಂತ ಕೇಳ್ದ. ಪ್ರೀತಮ್ ಆಶ್ಚರ್ಯದಲ್ಲಿ, ಅಂದ್ರೆ ನೀನೇ ಪಿಜ್ಜಾ ಕೊಡ್ಸಿದ್ದ? ರೋಹನ್ ಒಬ್ನೇ ಆಚೆಯಿಂದ ಬಂದಿದ್ ನೋಡಿ ನನಗ್ ಭಯ ಆಗಿತ್ತು. ಎಲ್ಲಿ ಆ ಹುಡುಗಿ ಜೊತೆ ಹೊರಗಡೆ ಹೋಗ್ಬಿಟ್ನು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಸಿದ್ಧಾರ್ಥ್ ಶಾಕ್ ಅಲ್ಲಿ, ವಾಟ್ ಯು ಮೀನ್? ರೋಹನ್ ಅಲ್ಲಿದಾನ? ಹಾಗಿದ್ರೆ ವಾಶ್ರೂಮಿಗೆ ಹೋಗಿದ್ಯಾರು ಅಂತ ಕೇಳ್ದ. ಅಂದ್ರೆ ಇವಾಗ ಸಿದ್ಧಾರ್ಥ್ಗೆ ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ರೋಹನ್ ಅಲ್ಲ ಅನ್ನೋದು ಗೊತ್ತಾಗತ್ತಾ? ನೋಡೋಕೆ ಒಂದೇ ಥರ ಇರೋ ಈ ರೋಹನ್ ಮತ್ತೆ ಸಿಹಿ ಹಿಂದಿರೋ ಮಿಸ್ಟ್ರಿ ಏನು? ಆಯ್ರಾಗೆ ತನ್ ಕಳ್ದೋಗಿರೋ ಮಗು ಸಿಗೋ ದಿನ ಬಂದಾಯ್ತಾ? ಸಿದ್ಧಾರ್ಥ್ ಮಾತ್ ಕೇಳಿ ಪ್ರೀತಮ್ಗೆ ಆಶ್ಚರ್ಯ ಆಯ್ತು. ಏನಂದೆ ನೀನು? ವಾಶ್ರೂಮಾ? ಇಲ್ಲೇ ಗರ ಬಡ್ದಿರೋ ತರ ನಿಂತಿದ್ದಾನೆ ಅಂತ. ಅವನ ಆ ಕಡೆ ಹೋಗ್ತಿದ್ದ ಹಾಗೆ ಆಯ್ರಾ ಮತ್ತೆ ಸಿಹಿ ವಾಶ್ರೂಮಿಂದ ಆಚೆ ಬಂದ್ರು. ಮತ್ತೊಂದು ಹೊಸ ಮುಂಜಾವು ಹುರುಪಿಂದ ಶುರುವಾಗಿತ್ತು. ಪ್ರೆಸಿಡೆನ್ಷಿಯಲ್ ಸೂಟ್ 401. ಆಯ್ರಾಗೆ ಇನ್ನು ಎಚ್ಚರ ಆಗಿರ್ಲಿಲ್ಲ. ಅವಳು ಒಳ್ಳೆ ನಿದ್ದೆಲಿದ್ಲು. ಸಿಹಿ ಆಗ್ಲೇ ಗೇಮಲ್ಲಿ ಇನ್ವಾಲ್ವ್ ಆಗಿದ್ಲು. ಹೇ, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಜಂಪ್ ಫಾಸ್ಟ್. ಪ್ರೀತಮ್, ಯು ಗೋ ಫಸ್ಟ್, ಐ ವಿಲ್ ಫಾಲೋ ಯು. ನೋ, ನಾಟ್ ದಟ್ ಸೈಡ್ ಪ್ರೀತಮ್ ಅಂತ ಸಿಹಿ ಗೇಮ್ ಇನ್ಸ್ಟ್ರಕ್ಷನ್ ಕೊಡ್ತಾ ಆಟ ಆಡ್ತಿದ್ಲು. ಫೈನಲಿ ಅವಳ ಟೀಮ್ ವಿನ್ ಆಯ್ತು. ಅವಳಿಗೆ ಫಸ್ಟ್ ಟೈಮ್ ತಮ್ಮ ಟೀಮ್ಗೆ ಜಾಯ್ನ್ ಆಗಿದ್ ಪ್ರೀತಮ್ ಅನ್ನೋ ಹುಡುಗನ ಆಟ ನೋಡಿ ಖುಷಿ ಆಯ್ತು. ಆದ್ರೆ ಆ ಪ್ರೀತಮ್ ತಮ್ಮ ಪಕ್ಕದ ರೂಮಲ್ಲಿರೋ ಸಿದ್ಧಾರ್ಥ್ ಭರದ್ವಾಜ್ನ ತಮ್ಮನೆ ಅನ್ನೋ ಚಿಕ್ಕ ಸುಳಿವು ಅವಳಿಗಿರ್ಲಿಲ್ಲ. ಇತ್ತ ಪ್ರೀತಮ್ಗೆ ತನ್ನ ಗೇಮಲ್ಲಿ ಯಾವ ಸ್ವೀಟ್ ಪ್ರಿನ್ಸೆಸ್ ದೊಡ್ಡ ಫ್ಯಾನ್ ಆಗಿದ್ನೋ ಆ ಸ್ವೀಟ್ ಪ್ರಿನ್ಸೆಸ್ ತನ್ನ ಪಕ್ಕದ ಫ್ಲಾಟಲ್ಲೇ ಇರೋ ಸಿಹಿ ಅನ್ನೋ ಕಲ್ಪನೆ ಕೂಡ ಇರ್ಲಿಲ್ಲ. ಅವನು 1 ಇಯರ್ ಇಂದ ಸ್ವೀಟ್ ಪ್ರಿನ್ಸೆಸ್ ಟೀಮ್ನ ಜಾಯ್ನ್ ಆಗ್ಬೇಕು ಅಂತ ಕನ್ಸ್ ಕಂಡಿದ್ದ. ಫೈನಲಿ ಅವಳ ಜೊತೆ ಸೇರ್ಕೊಂಡಿದ್ದು ಸಖತ್ ಖುಷಿ ಆಗಿತ್ತು. ಪ್ರೀತಮ್ ಒಳ್ಳೆ ಮೂಡಲ್ಲಿದ್ದ. ಅವನು ಸ್ವೀಟ್ ಪ್ರಿನ್ಸೆಸ್ ಪರ್ಸನಲ್ ಇಮೇಲ್ ಐಡಿಗೆ ಮೆಸೇಜ್ ಮಾಡ್ದ. ಹಾಯ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ವೇರ್ ಆರ್ ಯು ಸ್ಟೇಯಿಂಗ್ ಅಂತ ಟೈಪ್ ಮಾಡ್ದ. ಓ, ನೀವ್ ನನ್ ಫ್ಯಾನಾ? ನೈಸ್ ಟು ಮೀಟ್ ಯು. ಐ ಆಮ್ ಇನ್ ಬ್ಯಾಂಗ್ಳೂರ್
ಅಂತ ಅವಳು ಆ ಕಡೆಯಿಂದ ರಿಪ್ಲೈ ಮಾಡಿದ್ಲು. ಬೆಂಗಳೂರಾ? ನಾನು ನೀವೆಲ್ಲೋ ಬೇರೆ ದೇಶದಲ್ಲಿರೋರು ಅನ್ಕೊಂಡಿದ್ದೆ. ನಾನ್ ಕೂಡ ಬೆಂಗಳೂರಲ್ಲೇ ಇರೋದು ಅಂತ ಎಕ್ಸೈಟ್ ಆಗಿ ಹೇಳ್ದ ಪ್ರೀತಮ್. ವಾವ್, ಸೂಪರ್ ಅಂತ ಸಿಹಿ ಪ್ರೀತಮ್ಗೆ ಮೆಸೇಜ್ ಮಾಡಿದ್ಲು. ಓ ಎಸ್, ನಾನಂತೂ ನಿಮ್ ಬಿಗ್ ಫ್ಯಾನ್, ನಿಮ್ನ ನೋಡ್ಲೇಬೇಕು. ಹೌದು, ನೀವೆಲ್ಲಿರೋದು ಬೆಂಗಳೂರಲ್ಲಿ ಅಂತ ಪ್ರೀತಮ್ ಕೇಳ್ದ. ಕೂಡ್ಲೇ ಪುಟ್ಟ ಸಿಹಿ ಮೆಸೇಜ್ ಮಾಡಿದ್ಲು, ನಾನು ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ನಲ್ಲಿರೋದು. ಇದ್ನ ಕೇಳಿ ಪ್ರೀತಮ್ಗೆ ಶಾಕ್ ಆಯ್ತು. ತಮ್ದೇ ಹೋಟೆಲ್ನಲ್ಲಿ ತನ್ನ ಫೇವ್ರೆಟ್ ಗೇಮರ್ ಇದ್ದಾಳೆ ಅನ್ನೋದು ಅವನಿಗೆ ನಂಬಕ್ಕೆ ಆಗ್ಲಿಲ್ಲ. ಇದು ನಮ್ದೇ ಹೋಟೆಲ್, ಇನ್ಯಾಕ್ ತಡ, ಈಗ್ಲೇ ಮೀಟ್ ಮಾಡೋಣ್ವಾ ಅಂತ ಕೇಳ್ದ ಪ್ರೀತಮ್. ಸಿಹಿ ರಿಪ್ಲೈ ಮಾಡ್ಬೇಕು ಅನ್ನುವಷ್ಟರಲ್ಲೇ ಅವಳ ಫ್ಲಾಟ್ ಅಲ್ಲಿದ್ದ ಲ್ಯಾಂಡ್ಲೈನ್ ನಂಬರ್ ರಿಂಗ್ ಆಗೋದಕ್ ಶುರುವಾಯ್ತು. ಅದ್ನ ಕೇಳಿ ಆಯ್ರಾಗೆ ಎಚ್ಚರ ಆಯ್ತು. ಸಿಹಿ ಕೂಡ್ಲೆ ಫೋನ್ ಪಿಕ್ ಮಾಡಿ ಮಾತಾಡಿದ್ಲು. ನಂತರ ಆಯ್ರಾ ಕಡೆ ತಿರ್ಗಿ, ಮಮ್ಮಿ, ಯಾರೋ ಅಕ್ಷತ್ ಅಂತ ಕೆಳಗ್ ಬಂದಿದಾರಂತೆ ಅಂತ ಅಂದ್ಲು ಸಿಹಿ. ಇದ್ನ ಕೇಳಿ ಆಯ್ರಾ ಮುಖದ ಮೇಲೆ ಸ್ಮೈಲ್ ಮೂಡ್ತು. ಆಯ್ರಾ ರೆಡಿಯಾಗಿ ಕೆಳಗ್ ಬರುವಷ್ಟರಲ್ಲಿ ಆಗ್ಲೇ 1 ಅವರ್ ಮೇಲಾಗಿತ್ತು. ಅರೆ, ನೀವ್ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದವ್ರಲ್ವಾ ಅಂತ ಅಕ್ಷತ್ನ ಕೇಳಿದ್ಲು. ಅಕ್ಷತ್ ಕೂಡ ಆಕ್ಟ್ ಮಾಡೋದಕ್ ಶುರು ಮಾಡ್ದ. ಅಯ್ಯೋ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾನು ಅದೇ ಆಯ್ರಾ ಶರ್ಮಾನ ಹುಡುಕ್ತಾ ಇಲ್ಲಿಗ್ ಬಂದಿದ್ದೆ. ಅದೇ ಆ ಡುಮ್ಮಿ ಬರ್ತಾಳೆ ಅಂತ ಹೇಳಿದ್ನಲ್ಲ, ಅವಳು ಇದೇ ಹೋಟೆಲಲ್ಲಿ ಇದ್ದಾಳೆ ಅಂತ ಇಲ್ಲಿಗ್ ಬಂದೆ. ಛೇ, ನಿಮ್ದು ಅವಳ್ದು ಒಂದೇ ಹೆಸರು ಇರೋದ್ರಿಂದ ಎಷ್ಟು ಕನ್ಫ್ಯೂಷನ್ ಆಯ್ತು ನೋಡಿ. ಬೈ ದ ವೇ, ಐ ಆಮ್ ಅಕ್ಷತ್ ಅಂತ ತನ್ನ ಕೈನ ಮುಂದೆ ಚಾಚ್ದ. ಬಹುಶಃ ನಿಮ್ ಆಯ್ರಾ ಇಲ್ಲೂ ಬಂದಿಲ್ಲ ಅನ್ಸತ್ತೆ. ಇದ್ನ ಕೇಳಿ ಅಕ್ಷತ್ ಅಂದ, ಹೋಗ್ಲಿ ಬಿಡಿ, ಬಹುಶಃ ದೇವ್ರು ನಿಮ್ಗೆ ಈ ಫ್ಲವರ್ ಬೊಕ್ಕೆ ಸಿಗ್ಬೇಕು ಅಂತ ಬರ್ದಿದಾನೇನೋ ಅಂತ ರೆಡ್ ರೋಸಸ್ ಇದ್ದ ಬೊಕ್ಕೆನ ಅವಳು ಎದ್ರು ಹಿಡ್ದ. ಆಯ್ರಾ ಎಲ್ ಸಿಟ್ಟಾಗ್ತಾಳೇನೋ ಅನ್ನೋ ಭಯನೂ ಅವನ್ ಮನ್ಸಲ್ಲಿತ್ತು. ಆದ್ರೆ ಆಯ್ರಾ ಸ್ಮೈಲ್ ಮಾಡ್ತಾ ಅಂದ್ಲು, ಬೇರೆ ಹುಡುಗಿಗ್ ತಂದಿರೋ ಫ್ಲವರ್ಸ್ ನಂಗ್ ಬೇಡ, ಬೇಕಿದ್ರೆ ಬೇರೆ ಫ್ಲವರ್ಸ್ ಕೊಡ್ಸಿ ಅಂತ ಕ್ಯೂಟಾಗಿ ಅವನನ್ನೇ ನೋಡ್ತಾ ಅಂದ್ಲು. ಅಕ್ಷತ್ಗೆ ಖುಷಿಲಿ ಆಕಾಶದಲ್ಲಿ ತೇಲಾಡೋ ಹಾಗಾಯ್ತು. ಎಲ್ಲಿಲ್ಲದ ಕಾನ್ಫಿಡೆನ್ಸ್ ಅವನಿಗೆ ಬಂದ್ಬಿಡ್ತು. ಬರೀ ಫ್ಲವರ್ಸ್ ಯಾಕೆ, ಬೇಕಿದ್ರೆ ಇದೇ ಹೋಟೆಲ್ ಅಲ್ಲಿ ಸಂಜೆ ಪಾರ್ಟಿನ ಕೊಡಿಸ್ತೀನಿ ಅಂತ ಆಯ್ರಾನ ಇಂಪ್ರೆಸ್ ಮಾಡಕ್ ನೋಡ್ದ. ಆಯ್ರಾ ಹುಬ್ಬು ಮೇಲೇರ್ಸಿ ಅಂದ್ಲು, ಬಟ್ ಅಕ್ಷತ್, ಈ ರಿಗಾಲ್ ಹೋಟೆಲ್ ತುಂಬಾ ಕಾಸ್ಟ್ಲಿ, ಇದನ್ನ ನಿಮ್ಗೆ ಅಫೋರ್ಡ್ ಮಾಡಕ್ ಆಗತ್ತಾ ಅಂತ ಅವನ್ನ ಕೆಣಕೋ ಥರ ಕೇಳಿದ್ಲು. ಇದ್ನ ಕೇಳಿದ್ದೆ ಅಕ್ಷತ್ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗಾಯ್ತು. ಮಿಸ್, ನನ್ನ ಯಾರು ಅಂತ ಅಂದ್ಕೊಂಡಿದ್ದೀರಾ? ಇಂಥ 10 ರಿಗಾಲ್ ಹೋಟೆಲ್ನ ಖರೀದಿ ಮಾಡುವಷ್ಟು ಹಣ ಇದೆ ನನ್ನ ಹತ್ರ. ಐ ಆಮ್ ದ ಫೇಮಸ್ ಇಂಡಸ್ಟ್ರಿಯಲಿಸ್ಟ್, ದ ಅಕ್ಷತ್ ರಾವ್. ಬೇಕಿದ್ರೆ ರಾತ್ರಿ 7 ಗಂಟೆಗೆ 5th ಫ್ಲೋರ್ ಅಲ್ಲಿ ಪಾರ್ಟಿ ಹಾಲ್ಗೆ ಬನ್ನಿ. ಬರೀ 1 ಟೇಬಲ್ ಅಷ್ಟೇ ಅಲ್ಲ, ಇಡೀ ಹಾಲ್ನೇ ಬುಕ್ ಮಾಡಿರ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ದ. ಆಯ್ರಾ ಅವನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ಲೆಟ್ಸ್ ಸಿ ಮಿಸ್ಟರ್ ಅಕ್ಷತ್ ರಾವ್ ಅಂತ ಹೇಳ್ತಾ ಅಲ್ಲಿಂದ ಲಿಫ್ಟ್ ಕಡೆ ಹೊರಟ್ಲು. ಆಯ್ರಾನ ಹಿಂದಿಂದ ನೋಡ್ತಾ ಅಕ್ಷತ್ ಮನ್ಸಲ್ಲೇ, ಮ್ಯಾನ್, ಶೀಸ್ ಗಾರ್ಜಿಯಸ್ ಅಂತ ಅಂದ್ಕೊಂಡ. ಇತ್ತ ಲಿಫ್ಟ್ ಏರಿದ ಆಯ್ರಾ ಮುಖ ಸಡನ್ ಆಗಿ ಸೀರಿಯಸ್ ಆಯ್ತು. ಅವಳು ಏನೋ ಯೋಚಿಸಿ ತನ್ನ ಪಾಕೆಟ್ ಇಂದ ಫೋನ್ ಆಚೆ ತೆಗೆದು ಯಾರಿಗೋ ಮೆಸೇಜ್ ಮಾಡೋದಕ್ ಶುರು ಮಾಡಿದ್ಲು. ಇವತ್ತು ಸಂಜೆ ರಿಗಾಲ್ ಹೋಟೆಲ್ಗೆ 8 ಗಂಟೆಗೆ ಬಾ ಅಂತ ಆಯ್ರಾ ಆ ನಂಬರ್ಗೆ ಮೆಸೇಜ್ ಮಾಡಿದ್ಲು. ರಾತ್ರಿ ಆಗ್ಲೇ 7:15 ಆಗಿತ್ತು. ಅಕ್ಷತ್ ಆಯ್ರಾಗೋಸ್ಕರ ಕಾಯ್ತಾ ಇದ್ದ. ಇಡೀ ಹಾಲ್ನೇ ಬುಕ್ ಮಾಡ್ತೀನಿ ಅಂತ ಅವನು ಹೇಳಿದ್ನಾದ್ರೂ ಆವತ್ತು ಹೋಟೆಲ್ನವರು ಅದಕ್ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ತುಂಬಾ ಲಕ್ಸುರಿಯಸ್ ಸ್ವೀಟ್ನ ಬುಕ್ ಮಾಡಿದ್ದ. ತುಂಬಾ ಜನ ಆಲ್ರೆಡಿ ಪಾರ್ಟಿಲಿದ್ರು. ಅವರೆಲ್ಲ ಸಖತ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು. ವೆಸ್ಟರ್ನ್ ಮ್ಯೂಸಿಕ್ ಲೈಟ್ ಆಗಿ ಪ್ಲೇ ಆಗ್ತಿತ್ತು. ಅದೇ ಟೈಮ್ಗೆ ಹಾಲ್ ಡೋರ್ ಓಪನ್ ಆಯ್ತು. ರೆಡ್ ಕಲರ್ ಸ್ಕರ್ಟ್, ಅದಕ್ ಮ್ಯಾಚ್ ಆಗೋ ರೆಡ್ ಲಿಪ್ಸ್ಟಿಕ್ ಹಾಕಿದ ಆಯ್ರಾ ಅಲ್ಲಿಗ್ ಬರ್ತಿದಂಗೆ ಅವಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ಲು. ಅಷ್ಟೊಂದ್ ಜನ ಹುಡುಗಿಯರಲ್ಲಿದ್ರೂನು ಆಯ್ರಾ ಸಿಂಪಲ್ ಬ್ಯೂಟಿ ಯುನೀಕ್ ಆಗಿ ಕಾಣಿಸ್ತಿತ್ತು. ಹುಡುಗರು ಕಣ್ಣು ಆಯ್ರಾ ಮೇಲ್ ಬಿದ್ದಿದ್ರಿಂದ ಉಳಿದೆಲ್ಲ ಹುಡುಗಿರ್ಗೂ ಅವಳ ಮೇಲೆ ಜಲಸ್ ಆಯ್ತು. ಬಟ್ ಆಯ್ರಾ ಕೇರ್ ಮಾಡದೆ ಸೈಲೆಂಟ್ ಆಗಿ ಒಂದ್ ಮೂಲೆ ಸೀಟ್ ಹುಡ್ಕೊಂಡು ಕೂತಿದ್ ಅಕ್ಷತ್ ಕಡೆ ಬಂದ್ಲು. ಹಲೋ ಅಂತ ಸ್ಮೈಲ್ ಮಾಡ್ತಾ ಅವನ್ ಎದ್ರು ಕೂತ್ಲು. ಸ್ವಲ್ಪ ಟೈಮಲ್ಲೇ ವೇಟರ್ ಬರ್ತಿದಂಗೆ ಅಕ್ಷತ್ ಅಂತೂ ಆಯ್ರಾನ ಇಂಪ್ರೆಸ್ ಮಾಡೋದಕ್ಕೆ ಆ ರೆಸ್ಟೋರೆಂಟ್ ಕಾಸ್ಟ್ಲಿಯಸ್ಟ್ ಶಾಂಪೇನ್ ಫುಡ್ ಆರ್ಡರ್ ಮಾಡ್ದ. ತಾನು ಕಾಕ್ಟೇಲ್ ಕುಡಿಯೋದಕ್ ಸ್ಟಾರ್ಟ್ ಮಾಡ್ದ. ಅದ್ ಯಾಕೋ ಅವನಿಗೆ ಸ್ವಲ್ಪ ಟೈಮಲ್ಲೇ ನಶೆ ಇರೋದಕ್ ಶುರುವಾಯ್ತು. ಯು ಸೋ ಗಾರ್ಜಿಯಸ್ ಅಂತ ಅವಳನ್ನೇ ನೋಡ್ತಾ ಅಂದ ಅಕ್ಷತ್. ಆಯ್ರಾ ತಲೆಯಲ್ಲಿ ಬೇರೆ ಏನೋ ಯೋಚನೆ ಓಡ್ತಾ ಇತ್ತು. ಆದ್ರೂ ಅವಳು ಶಾಂಪೇನ್ ಸಿಪ್ ಮಾಡ್ತಾ, ಅಕ್ಷತ್, ಯು ಸೋ ಹ್ಯಾಂಡ್ಸಮ್, ದೊಡ್ಡ ಬಿಸ್ನೆಸ್ ಮ್ಯಾನ್, ಆದ್ರೂ ನೀನ್ಯಾಕೆ ಇನ್ನೂ ಮದ್ವೆ ಆಗಿಲ್ಲ? ಆ ಆಯ್ರಾ ಶರ್ಮಾ ಜೊತೆ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತಲ್ಲ, ನೆಕ್ಸ್ಟ್ ಏನ್ ಪ್ಲಾನ್ಸ್ ನಿಂದು
ಬೇರೆ ಯಾರಾದ್ರೂ ಹುಡುಗಿ ಇದ್ದಾಳಾ ಅಂತ ಕೇಳ್ದ. ಇದ್ನ ಕೇಳಿ ಅಕ್ಷತ್ಗೆ ಆಶ್ಚರ್ಯ ಆಯ್ತು. ನನ್ ಬಗ್ಗೆ ಇಷ್ಟು ಡೀಟೇಲ್ ಆಗಿ ಹೇಗ್ ಗೊತ್ತು ಅಂತ ಅವನು ಕನ್ಫ್ಯೂಷನ್ ಅಲ್ಲಿ ಅವಳನ್ನೇ ನೋಡ್ದ. ಬೆಂಗಳೂರಲ್ಲಿ ನಂಗೆ ತುಂಬಾ ಜನ ಎಲೀಟ್ ಫ್ರೆಂಡ್ಸ್ ಇದ್ದಾರೆ. ನಾನು ನಿನ್ ಬಗ್ಗೆ ಬೆಳಗ್ಗೆಯಿಂದ ರಿಸರ್ಚ್ ಮಾಡಿದೀನಿ ಅಂದ್ಲು. ಅಕ್ಷತ್ಗೆ ಇದ್ನ ಕೇಳಿ ಖುಷಿ ಆಯ್ತು. ಈ ಹುಡ್ಗಿ ತನ್ ಬಗ್ಗೆ ನಿಜವಾಗ್ಲೂ ಇಂಟ್ರೆಸ್ಟೆಡ್ ಇದ್ದಾಳೆ ಅಂತ ಅನ್ಸಿ ಅವನು ಉಬ್ಬೋದ. ಆ ಪಾರ್ಟಿ ಹಾಲಲ್ಲಿ ಲೈಟ್ಸ್ ಡಿಮ್ ಆಗ್ತಾ ಹೋದ್ವು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೋರಾಗ್ತಾ ಹೋಗಿತ್ತು. ಅಕ್ಷತ್ ಫುಲ್ ನಶೆಲಿದ್ದ. ನನಗ್ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ, ಬಟ್ ಹೂ ನೋಸ್, ನೀನೇ ನನ್ ಗರ್ಲ್ ಚಾರ್ಮಿಂಗ್ ಆಗ್ಬೋದಲ್ವಾ? ಹಾಗಿದ್ರೆ ಇದನ್ನ ಡೇಟ್ ಅಂತ ಭಾವಿಸ್ಬೋದಾ ಅಂತ ಅವನು ಆಯ್ರಾ ಕೈನ ತನ್ನ ಬೆರಳಿಂದ ಸವರ್ತಾ ಕೇಳ್ದ. ಆಯ್ರಾ ಸ್ಮೈಲ್ ಮಾಡ್ತಾ, ವೈ ನಾಟ್? ಆದ್ರೆ ಫಸ್ಟ್ ನಂಗೆ ನಿನ್ ಬಗ್ಗೆ ಎಲ್ಲ ತಿಳ್ಕೋಬೇಕು. ನಿಜ ಹೇಳು, ನೀನ್ಯಾಕಿಷ್ಟು ವರ್ಷ ಆದ್ರೂ ಆ ಡುಮ್ಮಿ ಆಯ್ರಾಗೋಸ್ಕರ ವೇಟ್ ಮಾಡ್ತಿದ್ಯಾ? ನಂಗ್ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ. ನಿಜ ಹೇಳಿದ್ರೆ ಇದು ಡೇಟ್ ಹೌದೋ ಅಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಇದ್ನ ಕೇಳಿ ಅಕ್ಷತ್ ಎದೆ ಉನ್ಮಾದದಿಂದ ಬೀಟ್ ಮಾಡಕ್ ಶುರು ಮಾಡ್ತು. ಫಸ್ಟೇ ನಶೆಲಿದ್ದ ಅವನಿಗೆ ಇನ್ನಷ್ಟು ತಲೆಗೇರ್ತು. ಹೇಗಾದ್ರೂ ಮಾಡಿ ಈ ಆಯ್ರಾನ ತನ್ನೊಳಗ್ ಮಾಡ್ಕೋಬೇಕು ಅಂತ ಅನ್ಸಿ ಅವನ್ ಹೇಳ್ದ, ಇಟ್ಸ್ ಜಸ್ಟ್ ಅ ಬಿಸ್ನೆಸ್ ಡೀಲ್. ಆ ಪೆದ್ದಿ ಆಯ್ರಾ ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗೋಕ್ ಒಪ್ಕೊಂಡಿದೀನಿ ಅಂದ್ಕೊಂಡಿದ್ಲು. ಆದ್ರೆ ನನಗ್ ಬೇಕಾಗಿದ್ದು ಅವಳಲ್ಲ, ಅವಳ ಹೆಸರಲ್ಲಿರೋ ಫಿಸಿಯೋಸ್ ಫಾರ್ಮಾ ಕಂಪನಿ. ಅದು ನಂಗ್ ಸಿಕ್ತು ಅಂದ್ರೆ ಕೇವಲ 5 ವರ್ಷದಲ್ಲೇ ಇಂಡಿಯಾಸ್ ರಿಚೆಸ್ಟ್ ಫ್ಯಾಮಿಲೀಸ್ನಲ್ಲಿ ನಮ್ ಫ್ಯಾಮಿಲಿನೂ ಒಂದಾಗತ್ತೆ ಅಂದ. ನಂತರ ಮಾತ್ ಮುಂದುವರಿಸ್ತಾ, ಇದೆಲ್ಲ ಕೇಳಿ ನಾನ್ ತುಂಬಾ ಕೆಟ್ಟವನು ಅಂತ ಅನಿಸ್ತಿರ್ಬೇಕಲ್ವಾ ನಿನ್ಗೆ ಅಂತ ಡೌಟಲ್ ಕೇಳ್ದ. ಆಯ್ರಾ ಹೆದ್ರಿ ಎದ್ದು ಹೋಗ್ಬೋದು ಅನ್ನೋ ಡೌಟ್ ಅವನಿಗಿತ್ತು. ಆದ್ರೆ ಆಯ್ರಾ ಮಾತ್ರ ಮಾದಕವಾಗಿ ಅವನ್ನೇ ನೋಡ್ತಾ, ಐ ಲೈಕ್ ಬ್ಯಾಡ್ ಬಾಯ್ಸ್. ಬಿಸ್ನೆಸ್ ಡೀಲ್ಸ್ ಅಲ್ಲಿ ಇಂಥ ಟ್ರಿಕ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಬೆಳೆಯೋದಕ್ಕಾಗಲ್ಲ ಅಂತ ಕಣ್ಮಿಟಕ್ಸಿದ್ಲು. ನಂತರ ಅವಳು ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಮಾಡಿ ನಂತರ ಅಕ್ಷತ್ ನೋಡಿ ಸ್ಮೈಲ್ ಮಾಡಿದ್ಲು. ಅಕ್ಷತ್ಗಂತೂ ಸ್ವರ್ಗಾನೇ ಭೂಮಿಗಿಳಿದು ಬಂದಂಗ ಅನಿಸ್ತು. ಅವನು ಅವಳನ್ನೇ ನೋಡ್ತಾ ಇನ್ನೊಂದ್ ಪೆಗ್ ಕುಡ್ದ. ಇತ್ತ ತನ್ನ ಆಫೀಸ್ ರೂಮಲ್ಲಿ ಸಿದ್ಧಾರ್ಥ್ ಭರದ್ವಾಜ್ ಲ್ಯಾಪ್ಟಾಪ್ ಅಲ್ಲಿ ಏನೋ ಚೆಕ್ ಮಾಡ್ತಾ ಕೂತಿದ್ದ. ಅವನಿಗೊಂದ್ ಕಾಲ್ ಬಂತು. ಡಾಕ್ಟರ್ ಸಂಯುಕ್ತಾನ ಟ್ರೇಸ್ ಮಾಡಕ್ಕೆ ಅಂತ ಅವನು ತನ್ನ ಫ್ರೆಂಡ್ ಸಹಾಯ ತಗೊಂಡಿದ್ದ. ಹಲೋ ಅಂತ ಸೀರಿಯಸ್ ಆ ಟೋನಲ್ಲಿ ಹೇಳ್ದ ಸಿದ್ಧಾರ್ಥ್. ಸಿದ್ಧಾರ್ಥ್, ನಿಂಗೊಂದು ಶಾಕಿಂಗ್ ನ್ಯೂಸ್. ಆ ಡಾಕ್ಟರ್ ಸಂಯುಕ್ತ ಬೇರೆ ಎಲ್ಲೂ ಇಲ್ಲ, ಅವರು ನಿಮ್ ಹೋಟೆಲ್ನಲ್ಲೇ ಇರೋದು. ಅವ್ರ ಫೋನ್ ಟ್ರೇಸ್ ಆಗ್ತಿದೆ. ಶಿ ಇಸ್ ವೆರಿ ನಿಯರ್ ಟು ಯು, ಚೆಕ್ ಫಾಸ್ಟ್ ಅಂತ ಆ ಕಡೆಯಿಂದ ಅವ್ನ್ ಫ್ರೆಂಡ್ ಹೇಳ್ದ. ಕಾಲ್ ಕಟ್ ಮಾಡಿ ಸಿದ್ಧಾರ್ಥ್ ಶಾಕ್ ಅಲ್ಲಿ ಸೆಕ್ರೆಟರಿ ಕಡೆ ನೋಡಿ ಹೇಳ್ದ, ಡಾಕ್ಟರ್ ಸಂಯುಕ್ತ ನಮ್ ಹೋಟೆಲ್ ಒಳಗೆ ಇದಾರಂತೆ. ಏನಾಗ್ತಿದೆ ಇಲ್ಲಿ? ಅವ್ರ್ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಇಲ್ಲಿ ಏನೋ ನಡೀತಾ ಇದೆ. ಫಸ್ಟ್ ಆ ಸಂಯುಕ್ತ ಶರ್ಮಾ ಫೈಂಡ್ ಔಟ್ ಮಾಡಬೇಕು ಅಂತ ಎದ್ ನಿಂತ. ಎಸ್ ಸರ್, ನಮ್ ಬಾಡಿ ಗಾರ್ಡ್ಸ್, ಹೋಟೆಲ್ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತೆ ಎಲ್ಲ ಸ್ಟಾಫ್ಗೂ ಇಮ್ಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ದ ಸೆಕ್ರೆಟರಿ. ಗಲಾಟೆ ಆಗೋದು ಬೇಡ, ಬಟ್ ಅವರು ಎಲ್ಲ ಬಿಟ್ಟು ನಮ್ ಹೋಟೆಲ್ಗೆ ಯಾಕೆ ಬಂದ್ರು ಅಂತ ತಿಳ್ಕೋಬೇಕು. ಫಸ್ಟ್ ನಾವು ಅವರನ್ನ ಹುಡುಕ್ಬೇಕು, ಗೆಟ್ ಫಾಸ್ಟ್ ಅಂತ ಹೇಳಿದ ಸಿದ್ಧಾರ್ಥ್ ಅವನ ಆಫೀಸ್ ರೂಮಿಂದ ಆಚೆ ಬಂದ. ಡಾಕ್ಟರ್ ಸಂಯುಕ್ತ ಹೇಗಿರಬಹುದು ಅನ್ನೋ ಸಣ್ಣ ಐಡಿಯಾ ಕೂಡ ಅವನಿಗಿರ್ಲಿಲ್ಲ. ಸಿದ್ಧಾರ್ಥ್ ನೇರವಾಗಿ ರಿಸೆಪ್ಷನಿಸ್ಟ್ ಹತ್ರ ಬಂದವನೇ ಗೆಸ್ಟ್ ಲಿಸ್ಟ್ ಓಪನ್ ಮಾಡಿಸ್ದ. ಡಾಕ್ಟರ್ ಸಂಯುಕ್ತ ನಮ್ ಗೆಸ್ಟಾ? ಪ್ಲೀಸ್ ಚೆಕ್ ಅಂತ ಕೇಳ್ದ. ರಿಸೆಪ್ಷನಿಸ್ಟ್ ಬೇಗ ಬೇಗ ಚೆಕ್ ಮಾಡಿ, ನೋ ಸರ್ ಅಂತ ಯಾವ ಹೆಸರಿನವರು ನಮ್ ಗೆಸ್ಟ್ ಅಲ್ಲ ಅಂತ ಕೂಲಾಗಿ ಹೇಳಿದ್ಲು. ಆಗ ಸೆಕ್ರೆಟರಿ ಏನೋ ಯೋಚನೆ ಮಾಡಿ, ಸರ್ ಮೇ ಬಿ ಅವರು ರೂಮ್ ತಗೊಳ್ದೇ ಇರಬಹುದು, ಬಟ್ ನಮ್ಮ ರೆಸ್ಟೋರೆಂಟ್ಗೋ ಅಥವಾ ಪಾರ್ಟಿ ಹಾಲ್ಗೋ ವಿಸಿಟ್ ಮಾಡಿರ್ಬೇಕು. ನಾವ್ ಅಲ್ಲೇ ಹೋಗಿ ಹುಡ್ಕೋದ್ ಬೆಟರ್ ಅಂತ ಹೇಳ್ದ. ಬಾಡಿ ಗಾರ್ಡ್, ಸೆಕ್ರೆಟರಿ, ಸಿದ್ಧಾರ್ಥ್ ಎಲ್ರೂ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡು ಇಡೀ ರೆಸ್ಟೋರೆಂಟ್, ಹೋಟೆಲ್ ಲಾಬಿ ಎಲ್ಲಾ ಕಡೆ ಹುಡ್ಕೋದಕ್ ಶುರು ಮಾಡಿದ್ರು. ತನ್ನ ಹ್ಯಾಕರ್ ಫ್ರೆಂಡ್ ಜೊತೆ ಬ್ಲೂಟೂತ್ ಕಾಲಲ್ಲಿದ್ದ ಸಿದ್ಧಾರ್ಥ್ ಅವನಿಗೆ ಸಂಯುಕ್ತ ಶರ್ಮಾ ಯಾಕೆ ತಮ್ಮ ಹೋಟೆಲ್ಗೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳೇಬೇಕಾಗಿತ್ತು. ಆದ್ರೆ ತಾನ್ ಹುಡುಕ್ತಿರೋ ಡಾಕ್ಟರ್ ಸಂಯುಕ್ತ ಶರ್ಮಾ ಬೇರೆ ಯಾರೂ ಅಲ್ಲ, ತನ್ನ ಫ್ಲಾಟ್ ಪಕ್ಕದಲ್ಲೇ ಇರೋ ಆಯ್ರಾ ಅಂತ ಅವನಿಗೆ ಸುಳುವೂ ಇರ್ಲಿಲ್ಲ. ಇತ್ತ ಪಾರ್ಟಿ ಹಾಲಲ್ಲಿ ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇತ್ತು. ಆಯ್ರಾಗೆ ಅಕ್ಷತ್ನಿಂದ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿತ್ತು. ಅವಳು ಆಶ್ಚರ್ಯದಲ್ಲೇ ಕೇಳಿದ್ಲು, ಆ ಫಿಸಿಯೋಸ್ ಫಾರ್ಮಸಿ ಬಗ್ಗೆ ನಾನು ಕೇಳಿದ್ದೀನಿ ಅಕ್ಷತ್, ಆದ್ರೆ ಅದೀಗ ಲಾಸ್ ಅಲ್ಲಿದೆ ಅಲ್ವಾ, ಅದ್ರಿಂದ ನೀನ್ ಹೇಗ ಶ್ರೀಮಂತ ಆಗ್ತೀಯಾ ಅಂದ್ಲು. ತನ್ ಎದುರು ಕೂತಿರೋ ಈ ಬ್ಯೂಟಿಫುಲ್ ಗರ್ಲ್ ಐ ಲೈಕ್ ಬ್ಯಾಡ್ ಬಾಯ್ಸ್ ಅಂದಿದ್ ಕೇಳಿ ಅಕ್ಷತ್ಗೆ ಆಗ್ಲೇ ತಲೆ ಗಿರ್ ಅಂದಿತ್ತು.
ತಾನೆಂಥ ಚಾಣಾಕ್ಷ ಅನ್ನೋದನ್ನ ತೋರ್ಸೋದಕ್ಕೆ ಅವನು ಎಲ್ಲಾ ಇನ್ಫಾರ್ಮೇಶನ್ ಅವಳಿಗೆ ಹೇಳೋಕ್ ಮುಂದಾದ. ಅಕ್ಷತ್ ತನ್ನ ಕಾಕ್ಟೇಲ್ ಸವರ್ತಾ ಅಂದ, ಇಂಡಿಯಾ ಅಲ್ಲ, ಇಡೀ ವಿಶ್ವದಲ್ಲೇ ಇಂಪಾಸಿಬಲ್ ಅನ್ಕೊಂಡಿರೋ ಒಂದ್ ರಿಸರ್ಚ್ ಆ ಕಂಪ್ನಿಲಿ ನಡೆದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ. ಹಿಂದೆ ಡಾಕ್ಟರ್ ವಸುಂಧರಾ ಅಂತ ಒಬ್ಬ ಸೈಂಟಿಸ್ಟ್ ಇದ್ಲು. ಅವಳದೇ ಈ ಕಂಪ್ನಿ. ತಾನ್ ಮಾಡಿದ ಸ್ಟೆಮ್ ಸೆಲ್ ರಿಸರ್ಚ್ ಬಗ್ಗೆ ಎಲ್ಲೂ ಒಂದ್ ಸಣ್ಣ ಇನ್ಫಾರ್ಮೇಶನ್ ಇಲ್ದೇ ಇರೋ ಹಾಗೆ ಮಾಡಿ ಎಲ್ಲ ಹೈಡ್ ಮಾಡಿ ಸತ್ ಹೋಗಿದಾಳೆ. ಆ ಕಂಪನಿ ನಂದಾಗೋವರೆಗೂ ಆ ರಹಸ್ಯ ನನ್ ಕೈಗೆ ಸಿಗಲ್ಲ ಅಂತ ಹೇಳಿ ಆಯ್ರಾನ ನೋಡಿ ಮಾತ್ ಮುಂದ್ವರಿಸ್ತ. ಡಾಕ್ಟರ್ ವಸುಂಧರಾ ಆಯ್ರಾಳ ಅಮ್ಮ ಆಗಿದ್ಲು. ಅವನು ತನ್ನ ತಾಯಿನ ಬ್ಲಡಿ ಬಿಚ್ ಅಂದಿದ್ ಕೇಳಿ ಅವಳಿಗೆ ಕೋಪ ಬಂತು. ಆದ್ರೆ ತನ್ನ ತಾಯಿ ಬಗ್ಗೆ ಅಕ್ಷತ್ ಇದ್ಯಾವ್ದೋ ಹೊಸ ಇನ್ಫಾರ್ಮೇಶನ್ ಕೊಡ್ತಿರೋದ್ ನೋಡಿ ಆಯ್ರಾಗೆ ಶಾಕ್ ಆಯ್ತು. ಈಗ ಅವಳಿಗೆ ತನಗ್ ಗೊತ್ತಿಲ್ಲದೆ ಇರೋ ಅನೇಕ ರಹಸ್ಯಗಳು ಆ ಕಂಪನಿಲಿದೆ ಅಂತ ಅನ್ಸಕ್ ಶುರುವಾಯ್ತು. ಹಾಗಿದ್ರೆ ತನ್ನ ಅಮ್ಮನ ಸಾವಿಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದ್ರಲ್ಲಿ ಯಾರ್ಯಾರು ಶಾಮಿಲಾಗಿದ್ದಾರೆ ಅನ್ನೋ ಪ್ರಶ್ನೆ ಅವಳ ತಲೆಲಿ ಓಡೋದಕ್ ಶುರು ಮಾಡ್ತು. ಅವಳಿಗೆ ಎಲ್ರ ಮೇಲೂ ಸಿಟ್ಟು ಬರೋದಕ್ ಶುರುವಾಯ್ತು, ಎಸ್ಪೆಷಲಿ ಅಕ್ಷತ್ ಮೇಲೆ. ಆದ್ರೆ ಅವನಿಂದ ತಿಳ್ಕೋಬೇಕಾಗಿರೋ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿತ್ತು. ಅದಕ್ಕೆ ತನ್ನ ಸಿಟ್ಟು ಕಂಟ್ರೋಲ್ ಮಾಡ್ತಾ ಆಯ್ರಾ, ಅಕ್ಷತ್, ಆ ಆಯ್ರಾಗೆ ಟ್ವಿನ್ಸ್ ಆಗಿದ್ವಂತೆ, ನಿಜನಾ? ಅವು ಎಲ್ಲಿವೆ ಈಗ ಅಂತ ಕೇಳಿದ್ಲು. ಇದನ್ನ ಕೇಳಿ ಅಕ್ಷತ್ ಒಂದ್ ಕ್ಷಣಕ್ಕೆ ಆಯ್ರಾನೇ ನೋಡ್ದ. ನಂತ್ರ ಅಂದ, ವಾಟ್ ರಿಯಲಿ? ಆ ವಿಷಯದ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ. ಆದ್ರೆ ಆ ಡುಮ್ಮಿ ನನ್ ಡ್ರೀಮ್ನೇ ಹಾಳ್ ಮಾಡಿದ್ಲು. ಅವಳನ್ನ ಮದ್ವೆ ಆಗಿ ಆ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಅವಳನ್ನ ಬಿಟ್ಬಿಡೋಣ ಅನ್ನೋದು ನನ್ ಪ್ಲಾನ್ ಆಗಿತ್ತು. ಆದ್ರೆ ಮದ್ವೆಗ್ ಮುಂಚೆನೆ ಅವಳು ಪ್ರೆಗ್ನೆಂಟ್ ಆಗಿ ಬಂದಿದ್ಲು. ಅವಳನ್ನ ಮದ್ವೆ ಆಗಿದ್ರೆ ಆ ಮಕ್ಕಳು ನನವಾಗ್ತಿದ್ವು. ಬ್ಲಡಿ ಇಡಿಯಟ್! ತನ್ನ ಮಕ್ಕಳಿಗೆ ತಂದೆ ಯಾರು ಅನ್ನೋದೇ ಅವಳಿಗೆ ತಿಳಿದಿಲ್ವಂತೆ ಅಂದ. ಅಕ್ಷತ್ಗೆ ತನ್ನ ಮಕ್ಕಳ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನೋದ್ ಕೇಳಿ ಆಯ್ರಾಗೆ ಮತ್ತೆ ಬೇಜಾರಾಯ್ತು. ಆಯ್ರಾ ಏನೂ ಮಾತಾಡ್ದೆ ಸುಮ್ನೆ ಕೂತಿರೋದನ್ನ ಒಬ್ಸರ್ವ್ ಮಾಡ್ದ ಅಕ್ಷತ್. ಅವಳು ಹಾಕಿದ ಆ ಸ್ಕರ್ಟ್, ಅವಳ ನುಣುಪಾದ ಕಾಲು, ಹೈ ಹೀಲ್ಸ್, ಆ ಕೆಂಪು ಡ್ರೆಸ್, ಅವಳ ಪರ್ಫೆಕ್ಟ್ ದೇಹ ನೋಡಿ ಅವನಿಗೆ ಮತ್ತಷ್ಟು ನಶೆ ಇರೋದಕ್ ಶುರುವಾಯ್ತು. ಅವನು ನಿಧಾನಕ್ಕೆ ಟೇಬಲ್ ಹತ್ರ ವಾಲ್ತಾ ಅವಳನ್ನ ಕಿಸ್ ಮಾಡೋದಕ್ಕೆ ಅವಳ ಹತ್ರ ಹೋದ. ಆಯ್ರಾ ಮಾದಕವಾಗಿ ಅವನನ್ನ ನೋಡಿ ನಂತರ ವ್ಯಂಗ್ಯವಾಗಿ ಸ್ಮೈಲ್ ಮಾಡಕ್ ಶುರು ಮಾಡಿದ್ಲು. ಆಯ್ರಾ ಅವನ್ನ ತಡಿತಾ ಅಂದ್ಲು, ಅಕ್ಷತ್, ನಿನ್ ಹಿಂದೆ ಯಾರೋ ನಿಂತಿದ್ದಾರೆ ನೋಡು. ಅಕ್ಷತ್ ಕನ್ಫ್ಯೂಷನ್ ಅಲ್ಲಿ ಹಿಂದೆ ತಿರುಗಿ ನೋಡ್ದ. ಒಂದ್ ಕ್ಷಣ ಅವನ್ ಹಾರ್ಟ್ ಬೀಟೆ ನಿಂತಂಗಾಯ್ತು. ಹಾಗಿದ್ರೆ ಅಕ್ಷತ್ ಹಿಂದೆ ನಿಂತಿದ್ದವ್ರು ಯಾರು? ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಸಿದ್ಧಾರ್ಥ್ಗೆ ಗೊತ್ತಾಗತ್ತಾ? ಆಯ್ರಾ ತನ್ನ ಸೀಕ್ರೆಟ್ನ ಹೇಗ್ ಉಳಿಸ್ಕೋತಾಳೆ? ಅಷ್ಟಕ್ಕೂ ಆಯ್ರಾ ಹಿಂದೆ ಇರೋ ರಹಸ್ಯ ಏನು? ಕುಡ್ದಿದ್ ನಶೆಲಿ ಆಯ್ರಾಗೆ ಕಿಸ್ ಮಾಡಕ್ ಟ್ರೈ ಮಾಡಿದ ಅಕ್ಷತ್ ಹಿಂದೆ ತಿರುಗಿ ನೋಡ್ದಾಗ ಅಲ್ಲಿ ಸ್ವಪ್ನ ನಿಂತಿದ್ಲು. ಅವಳು ಕೋಪದಲ್ಲಿ ಬುಸ್ಗುಡ್ತಾ ಇದ್ಲು. ಈಗ ಅವಳ ಕೋಪ ಆಯ್ರಾ ಮೇಲ್ ತಿರುಗ್ತು. ಯು, ನನ್ನ ಅಕ್ಷತಿಂದ ದೂರ ಮಾಡ್ಬೇಕು ಅಂತ ಅದೆಷ್ಟೇ ಡ್ರಾಮಾ ಮಾಡ್ತಿದೀಯಾ? ನಂಗ್ ಗೊತ್ತಿತ್ತು ನೀನ್ ಹೀಗೆ ಏನಾದ್ರೂ ಮಾಡ್ತೀಯಾ ಅಂತ ಹೇಳ್ತಾ ಕೋಪದಿಂದ ಅವಳ ಮೇಲೆ ಕೈ ಮಾಡೋದಕ್ ಬಂದ್ಲು ಸ್ವಪ್ನ. ಅಕ್ಷತ್ ಕೂಡ್ಲೆ ಸ್ವಪ್ನ ಕೈ ಹಿಡಿದು, ಸ್ವಪ್ನ, ಅಯ್ಯೋ ಮ್ಯಾಡ್, ನಿನ್ ಹತ್ರ ನಾನು ಆಮೇಲೆ ಮಾತಾಡ್ತೀನಿ, ಇಲ್ಲಿಂದ ಆಚೆ ಹೋಗು ಅಂತ ಬೆದರಿಸೋ ಹಾಗೆ ಹೇಳ್ದ. ನಿಂಗೆ ಏನಾಗಿದೆ ಅಕ್ಷತ್? ಮೊನ್ನೆ ತಾನೇ ನಿಮ್ ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ, ಮತ್ತೆ ನೀನ್ ಇವಳ ಜೊತೆ ಮದ್ವೆ ಆಗಕ್ ರೆಡಿ ಆಗಿದೀಯಾ? ಶೇಮ್ ಆಗೋದಿಲ್ವಾ ನಿನ್ಗೆ? ಇಂಥವಳಿಗೋಸ್ಕರ ನೀನ್ ನನಗ್ ಮೋಸ ಮಾಡ್ತೀಯಾ ಅಂತ ಕಣ್ಣೀರ್ ಸುರಿಸ್ತಾ ಹೇಳಿದ್ಲು ಸ್ವಪ್ನ. ಅಕ್ಷತ್ ಕನ್ಫ್ಯೂಸ್ ಆದ. ಏನ್ ಹೇಳ್ತಿದ್ಯಾ ಸ್ವಪ್ನ? ನೀನು ತಪ್ಪು ತಿಳ್ಕೊಂಡಿದ್ಯಾ, ಇವಳು ಬೇರೆ ಆಯ್ರಾ ಅಂತ ಹೇಳ್ದ. ಅಲ್ಲಿ ಬಂದಿದ್ ಜನ ಎಲ್ಲ ಈ ಡ್ರಾಮಾನ ಕುತೂಹಲದಿಂದ ನೋಡ್ತಾ ಇದ್ರು. ನಿಂಗ್ ತಲೆ ಕೆಟ್ಟಿದೆ, ಇವಳು ಅದೇ ಆಯ್ರಾ, ಅದೇ ಫ್ಯಾಟ್ ಲೇಡಿ. ಬಿಗ್ ಫೇಸ್ ಅಂತ ನೀನ್ ಬೈತಿದ್ಯಲ್ಲ, ಅದೇ ಆಯ್ರಾ ಶರ್ಮಾ. ಕೂಡ್ಲೆ ಆಯ್ರಾ ಸ್ಮೈಲ್ ಮಾಡ್ತಾ ಅಂದ್ಲು, ಎಸ್ ಅಕ್ಷತ್, ಸ್ವಪ್ನ ಹೇಳ್ತಿರೋದು ನಿಜಾನೇ, ನಾನು ಅದೇ ಆಯ್ರಾ ಶರ್ಮಾ ಅಂತ ಹೇಳಿದ್ಲು. ಅಕ್ಷತ್ಗೆ ಕೋಪದಲ್ಲಿ ಕೈ ನಡ್ಗೋದಕ್ ಶುರುವಾಯ್ತು. ಅವನು ಎದ್ದು ಹೋಗಿ ಅವಳ ಕೆನ್ನೆಗ್ ಬಾರಿಸ್ಬೇಕು ಅಂತ ಕೈ ಎತ್ತಿದ್ದ. ಅಷ್ಟ್ರಲ್ಲೇ ಯಾವ್ದೋ ಒಂದ್ ಬಲಿಷ್ಠ ಕೈ ಅಕ್ಷತ್ ಕೈನ ತಡೆದು ನಿಲ್ಲಿಸ್ತು. ಬ್ಲ್ಯಾಕ್ ಸೂಟ್ ಹಾಕಿದ್ದ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡ್ ಬಂದಿದ್ದ ಸಿದ್ಧಾರ್ಥ್ ಭರದ್ವಾಜ್ ಅಲ್ಲಿ ನಿಂತಿದ್ದ. ಸಿದ್ಧಾರ್ಥ್ನ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು. ಸ್ವಪ್ನ ಸಿದ್ಧಾರ್ಥ್ನ ನೋಡಿ, ಯಾರೋ ನೀನು ಅಂದ್ಲು. ಅಕ್ಷತ್ ಕೂಡ ತನ್ ಕೈ ಬಿಡಿಸ್ಕೊಳ್ತಾ, ಹೂ ಆರ್ ಯು ಮ್ಯಾನ್, ಇದು ನಮ್ ಪರ್ಸನಲ್ ವಿಷಯ, ನೀನ್ ತಲೆ ಹಾಕ್ಬೇಡ ಅಂತ ಕೈ ಬೆರಳ್ ತೋರ್ಸಿ ವಾರ್ನ್ ಮಾಡ್ದ.
ಸಿದ್ಧಾರ್ಥ್ ಹುಬ್ಬು ಕೋಪದಿಂದ ಗಂಟಿಕ್ಕಿದ್ವು. ನಾನ್ ಯಾರಾದ್ರೆ ನಿಂಗೇನು, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂದ ಸಿದ್ಧಾರ್ಥ್. ಇದ್ನ ಕೇಳಿ ಅಕ್ಷತ್ಗೆ ಎಲ್ರ ಎದ್ರು ಅವಮಾನ ಆದಂಗಾಯ್ತು. ನೀನ್ಯಾರೋ ನನಗ್ ಜಾಗ ಖಾಲಿ ಮಾಡಕ್ ಹೇಳೋನು ಅಂದ ಅಕ್ಷತ್. ಇದ್ನ ಕೇಳಿ ಐರಾಗೆ ನಗು ಬಂತು. ಅಲ್ಲೇ ನಿಂತ ಸಿದ್ಧಾರ್ಥ್ ಸೆಕ್ರೆಟರಿ ಆ ಪ್ರಶ್ನೆಗೆ ರಿಪ್ಲೈ ಮಾಡ್ದ. ಇವರು ಈ ಹೋಟೆಲ್ ಓನರ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಅಲ್ಲಿದ್ದವ್ರೆಲ್ಲ ಸಿದ್ಧಾರ್ಥ್ ನೋಡಿ ಸ್ವಲ್ಪ ಭಯ ಪಟ್ರು. ಸಿದ್ಧಾರ್ಥ್ ಹೆಸರು ಕೇಳ್ತಿದಂಗೆ ಅಕ್ಷತ್ ತಣ್ಣಗಾದ. ಅಕ್ಷತ್ಗೂ ಗೊತ್ತು ಭರದ್ವಾಜ್ ಫ್ಯಾಮಿಲಿ ಅವ್ರ ಬಿಸ್ನೆಸ್ ಹೇಗಿತ್ತು ಅಂತ. ಇಂಡಿಯಾದಲ್ಲಿ ಟಾಪ್ 10 ಹೋಟೆಲಿಯರ್ಗಳಲ್ಲಿ ಸಿದ್ಧಾರ್ಥ್ ಕೂಡ ಒಬ್ನಾಗಿದ್ದ. ಅವನ್ ಮುಂದೆ ರಾವ್ ಫ್ಯಾಮಿಲಿ ಏನೂ ಇಲ್ಲ. ಬೇರೆ ಮಾತಾಡೋಕೆ ತೋಚದೆ ಅಕ್ಷತ್ ಅಂದ, ಐ ಆಮ್ ಸಾರಿ, ನಾವಿಲ್ಲಿಂದ ಹೋಗ್ತೀವಿ. ಐರಾ ಸೈಲೆಂಟ್ ಆಗಿ ಸಿದ್ಧಾರ್ಥ್ನೇ ನೋಡ್ತಾ ನಿಂತಿದ್ಲು. ಆಗ್ಲೇ ಸಿದ್ಧಾರ್ಥ್ ಬ್ಲೂಟೂತ್ ಇಯರ್ಫೋನ್ ಇಂದ ಅವನ್ ಹ್ಯಾಕರ್ ಫ್ರೆಂಡ್ ವಾಯ್ಸ್ ಕೇಳಿಸ್ತು. ಸಿದ್ಧಾರ್ಥ್, ಡಾಕ್ಟರ್ ಸಂಯುಕ್ತ ಫೋನ್ ಟ್ರ್ಯಾಕ್ ಸಿಕ್ತಿಲ್ಲ. ಐ ಥಿಂಕ್ ಅವರು ತಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಹೋಟೆಲ್ನಿಂದ ಹೊರಟಿರಬಹುದು. ಈ ಸರಿ ನಿರಾಶೆಯಿಂದ ಸಿದ್ಧಾರ್ಥ್ ಮುಖ ಕಪ್ಪಿಡ್ತು. ಅವನು ಬೇಸರದಿಂದ ಸೆಕ್ರೆಟರಿ ಮುಖ ನೋಡ್ದ. ಹೋಟೆಲ್ ರೆಸ್ಟೋರೆಂಟ್. ಪ್ರೀತಮ್ ಆಗ್ಲೇ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇದ್ದ. ಇಲ್ಲಿ ಸಿದ್ಧಾರ್ಥ್ ಡಾಕ್ಟರ್ ಸಂಯುಕ್ತನ ಹುಡುಕ್ತಿರುವಾಗ್ಲೇ ಅವನು ತನ್ನ ಫೇವ್ರೆಟ್ ಗೇಮರ್ ಸ್ವೀಟ್ ಪ್ರಿನ್ಸೆಸ್ ಜೊತೆ ಮಾತಾಡಿ ಅವಳನ್ನ ಭೇಟಿ ಆಗೋಕೆ ಬಂದಿದ್ದ. ಅಲ್ಲಿ ಬರ್ತಿದ್ ಯಂಗ್ ವುಮೆನ್ನೆಲ್ಲ ನೋಡಿ ಅವರೇ ಸ್ವೀಟ್ ಪ್ರಿನ್ಸೆಸ್ ಇರ್ಬೋದಾ ಅಂತ ನೋಡ್ತಾ ಇದ್ದ. 15 ನಿಮಿಷದ ನಂತರ ಅವನ್ ಫೋನ್ಗೆ ಮೆಸೇಜ್ ಬಂತು. ವೇರ್ ಆರ್ ಯು ಪ್ರೀತಮ್ ಅಂತ ಸಿಹಿ ಅವನಿಗೆ ಮೆಸೇಜ್ ಮಾಡಿದ್ಲು. ಐ ಆಮ್ ಆಲ್ರೆಡಿ ವೇಟಿಂಗ್ ಫಾರ್ ಯು, ಸೀಟ್ ನಂಬರ್ 21 ಅಂತ ಪ್ರೀತಮ್ ರಿಪ್ಲೈ ಮಾಡ್ದ. ಅವನ್ ಡೋರ್ ಕಡೆನೆ ದೃಷ್ಟಿ ಇಟ್ಟು ಕುತ್ಕೊಂಡ. 2 ಮಿನಿಟ್ಸ್ ಆಯ್ತು. ಹಲೋ ಮಿಸ್ಟರ್, ಸಿ ಹಿಯರ್ ಅಂತ ಕೆಳಗಡೆಯಿಂದ ಸೌಂಡ್ ಬಂತು. ಅವನು ತಲೆ ಬಗ್ಸಿ ನೋಡ್ದ. ಅವನ್ ಕಣ್ಗೆ ಕೌಬಾಯ್ ಹ್ಯಾಟ್ ಮಾತ್ರ ಕಾಣಿಸ್ತು. ಪ್ರೀತಮ್ ತನ್ ಮುಂದೆ ನಿಂತಿದ್ದ ಕೌಬಾಯ್ ಹ್ಯಾಟ್ ಹಾಕೊಂಡಿದ್ದ ಚಿಕ್ಕ ಹುಡ್ಗನ್ನ ನೋಡಿ ಅವನು ಶಾಕ್ ಆದ. ಸಿಹಿನ ನೋಡಿ ಪ್ರೀತಮ್ ಅದು ರೋಹನ್ ಅಂತ ಭಾವಿಸಿದ್ದ. ರೋಹನ್, ಸ್ವೀಟ್ ಪ್ರಿನ್ಸೆಸ್ ಅಂದ್ರೆ ನೀನಾ ಅಂತ ಶಾಕ್ ಅಲ್ಲಿ ಕೇಳಿ ಪ್ರೀತಮ್ ಹಿಂದಕ್ ಸರ್ದ. ಸಿಹಿ ಪ್ರೀತಮ್ ಕಡೆ ನೋಡಿ ಸ್ಮೈಲ್ ಮಾಡಿದ್ಲು. ಎಸ್, ನಾನೇ ಅಂತ ಹೇಳ್ತಾ ಸಿಹಿ ಪ್ರೀತಮ್ ಎದುರಿನ ಚೇರ್ ಮೇಲೆ ಕುತ್ಕೊಂಡ್ಲು. ವರ್ಲ್ಡ್ ನಂಬರ್ 1 ಗೇಮ್ ಪ್ಲೇಯರ್ ನಮ್ ರೋಹನ್ ನನ್ ಮನೇಲೆ ಇದ್ಕೊಂಡು ಗೇಮ್ ಆಡಿದ್ರು ನನಗ್ ಯಾವತ್ತೂ ಗೊತ್ತೇ ಆಗಿಲ್ವಲ್ಲ. ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ ಇವನು. ಅದಕ್ಕೆ ಮೋಸ್ಟ್ಲಿ ಇವನಿಗೆ ಓದೋದು ಅಂದ್ರೆ ಆಗಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಳ್ತಿದ್ದ ಪ್ರೀತು. ತುಂಬಾ ಟಯರ್ಡ್ ಆಗಿದ್ದ ಐರಾ ಅವತ್ತು ಬೇಗ ಮಲ್ಕೋಬೇಕು ಅನ್ಕೊಂಡಿದ್ಲು. ಅವರಿಬ್ರು ಲಿಫ್ಟ್ ಏರಿ ತಮ್ಮ ಫ್ಲಾಟ್ಗೆ ಬಂದ್ರು. ಐರಾ ಬೆಡ್ ಮೇಲೆ ಕೂರ್ತಿದ್ದ ಹಾಗೆ ಫೋನ್ ರಿಂಗ್ ಆಯ್ತು. ಅವಳಪ್ಪ ಸೂರ್ಯಪ್ರಕಾಶ್ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ರು. ಕೋಪ ಬಂದು ಅವಳು ಕಾಲ್ ಕಟ್ ಮಾಡಿ ಸೈಲೆಂಟ್ ಮೋಡ್ಗೆ ಹಾಕಿ ಮಲ್ಕೊಂಡ್ಲು. ಮಾರ್ನಿಂಗ್ ಅವಳು ಎದ್ದಾಗ ಫೋನ್ ತುಂಬಾ ಮಿಸ್ಡ್ ಕಾಲ್ಸ್ ತುಂಬಿಕೊಂಡಿದ್ವು. ಅವಳಪ್ಪನ್ ಕಾಲ್ ಜೊತೆ ಪ್ರಿಯಾ ಮಿಸ್ಡ್ ಕಾಲ್ ಕೂಡ ಇತ್ತು. ಐರಾ ಫಸ್ಟ್ ಸೂರ್ಯಪ್ರಕಾಶ್ ನಂಬರ್ಗೆ ಕಾಲ್ ಮಾಡಿದ್ಲು. ಏ ಐರಾ, ನೀನ್ ಮತ್ತೆ ಅಕ್ಷತ್ನ ಬುಟ್ಟಿಗೆ ಹಾಕೊಳಕ್ ಪ್ರಯತ್ನ ಪಡ್ತಿದೀಯಂತೆ. ನಂಗ್ ನಿಜಕ್ಕೂ ನೋವಾಗಿದೆ. ಯಾಕ್ ನಮ್ ಇನ್ನೋಸೆನ್ಸ್ನ ನೀನು ಯೂಸ್ ಮಾಡ್ಕೋತಿದೀಯಾ ಅಂತ ಸೂರ್ಯಪ್ರಕಾಶ್ ಅವಳನ್ನ ಬ್ಲೇಮ್ ಮಾಡೋದಕ್ ಶುರು ಮಾಡಿದ್ರು. ಐರಾ ಇರಿಟೇಟ್ ಆಗಿ ಕಾಲ್ ಕಟ್ ಮಾಡ್ಬೇಕು ಅಂದ್ಕೊಂಡ್ಲು. ಅಷ್ಟ್ರಲ್ಲಿ ಸೂರ್ಯಪ್ರಕಾಶ್ ಹೇಳಿದ್ರು, ನಿನ್ ಶರು ಅತ್ತೆಗೆ ತುಂಬಾ ಹುಷಾರಿಲ್ಲ. ಡಾಕ್ಟರ್ ಅವಳು ಬದುಕೋದಿಲ್ಲ ಅಂತ ಹೇಳಿದಾರೆ. ಸಾಯೋ ಮೊದ್ಲು ನಿನ್ನ ನೋಡ್ಬೇಕಂತಿದ್ಲು. ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಶರು ಅತ್ತೆನಾ? ಏನಾಯ್ತವ್ರಿಗೆ ಅಂತ ಆತಂಕದಲ್ಲಿ ಕೇಳಿದ್ಲು ಐರಾ. ಬ್ರೈನ್ ಟ್ಯೂಮರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಸೂರ್ಯಪ್ರಕಾಶ್. ಬೆಡ್ ಮೇಲೆ ಕೂತಿದ್ದ ಐರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಚಿಕ್ಕೋಳಿದ್ದಾಗ ಅಮ್ಮ ಇಲ್ದಿದ್ದ ಐರಾನ ತಾಯಿ ಹಾಗೆ ನೋಡ್ಕೊಂಡವ್ರು ಶರು ಅತ್ತೆ. ಅಲ್ಲಿ ಸಿದ್ಧಾರ್ಥ್ ಕಾಣಿಸ್ದ. ಐರಾ ಮನ್ಸಲ್ಲಿ ಈಗಷ್ಟೇ ಕೇಳಿಸಿದ ಮಾತು ಮತ್ತೆ ಮತ್ತೆ ರಿವೈಂಡ್ ಆಗ್ತಿತ್ತು. ಈ ವಿಷಯನ ಅವ್ರಿಗೆ ಹೇಳ್ಬಿಡ್ಲಾ ಅಂತ ಅಂದ್ಕೊಂಡ್ಲು. ಮೊದ್ಲೇ ಸಿದ್ಧಾರ್ಥ್ಗೆ ನಾನು ಅಂದ್ರೆ ಆಗೋದಿಲ್ಲ, ನಾನ್ ಸುಮ್ನೆ ಇಲ್ಲಿಂದ ಹೋದ್ರೆ ಬೆಟರ್ ಅಂತ ಅಂದ್ಕೊಂಡು ಎಕ್ಸಿಟ್ ಡೋರ್ ಕಡೆ ನಡೆದ್ಲು. ಸಿದ್ಧಾರ್ಥ್ ಆಗ ತಾನೇ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸ್ಕೊಂಡು ಕ್ಲೈಂಟ್ಸ್ ಜೊತೆ ಹೊರಗಡೆ ಹೊರಟಿದ್ದ. ಇದ್ದಕ್ಕಿದ್ದ ಹಾಗೆ ಐರಾಗೆ ತನ್ ತಪ್ಪು ಮಾಡ್ತಿದ್ದೀನಿ ಅಂತ ಫೀಲ್ ಆಯ್ತು. ಅವಳು ಏನಾದ್ರೂ ಆಗ್ಲಿ ಹೇಳೇ ಬಿಡ್ತೀನಿ ಅಂದ್ಕೊಂಡು ಸಿದ್ಧಾರ್ಥ್ ಹಿಂದೆ ದೊಡ್ಡ ಹೆಜ್ಜೆ ಹಾಕಿ ಗಡಿಬಿಡಿಲಿ ನಡ್ಕೊಂಡು ಹೋದ್ಲು. ಸಿದ್ಧಾರ್ಥ್ ಸೆಕ್ರೆಟರಿ ಅವಳನ್ನ ಆಗ್ಲೇ ನೋಡಿದ್ದ. ಸಿದ್ಧಾರ್ಥ್ ಬಾಡಿಗಾರ್ಡ್ಸ್ ಐರಾನ ಅಲ್ಲೇ ತಡೆದ್ರು. ಅವಳಿಗೆ ಅವನ್ ಹತ್ರ ಹೋಗೋಕೆ ಪರ್ಮಿಷನ್ ಕೊಡ್ಲಿಲ್ಲ. ಸೆಕ್ರೆಟರಿ ಅವಳನ್ನ ತಡೀತಾ, ಸಿದ್ಧಾರ್ಥ್ ಸರ್ ಬ್ಯುಸಿ ಇದಾರೆ, ನೀವ್ ಆಮೇಲೆ ಮಾತಾಡಬಹುದು ಅಂತ ಹೇಳ್ದ. ಎಷ್ಟೇ ಕೇಳ್ಕೊಂಡ್ರು ಅವರು ಸಿದ್ಧಾರ್ಥ್ ಹತ್ರ ಹೋಗೋಕೆ ಬಿಡ್ಲಿಲ್ಲ.
ಈ ಹುಡ್ಗಿ ಏನಾದ್ರೂ ನೆಪ ಹೇಳ್ಕೊಂಡು ಬೇಕಂತ ತಮ್ಮ ಬಾಸ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಭಾವಿಸಿದ ಸೆಕ್ರೆಟರಿ, ಮೇಡಮ್ ನಿನ್ನೆ ಸರ್ ನಿಮ್ ಸೇವ್ ಮಾಡಿದರೆ ಅಂತ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದ್ರ, ಅದನ್ನ ನಾನೇ ಹೇಳ್ತೀನಿ, ನೀವ್ ಹೊರಡಿ ಅಂತ ಹೇಳ್ದ. ಅವಳಿಗೆ ಬ್ಯಾಡ್ ಫೀಲ್ ಆಯ್ತು. ಅವಳು ಸೆಕ್ರೆಟರಿನ ಸ್ವಲ್ಪ ಹಿಂದೆ ತಳ್ತಾ, ಹಲೋ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ಯುವರ್ ಸನ್ ಇಸ್ ಇನ್ ಡೇಂಜರ್ ಅಂತ ಜೋರಾಗಿ ಹಿಂದ್ಗಡೆಯಿಂದ ಕೂಗಿದ್ಲು ಆಯ್ರಾ. ಇದ್ನ ಕೇಳಿ ಸಿದ್ಧಾರ್ಥ್ ಸಡನ್ ಆಗಿ ಟರ್ನ್ ಆದ. ವಾಟ್ ಅಂತ ಕೇಳ್ದ. ಹಿ ನೀಡ್ಸ್ ಯೋರ್ ಹೆಲ್ಪ್, ನಿಮ್ ಮಗನ್ನ ಮರಿಬೇಡಿ ಅಂತ ಹೇಳಿ ಆಯ್ರಾ ಅಲ್ಲಿಂದ ಹೊರಗಡೆ ಹೋದ್ಲು. ಆಲ್ರೆಡಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರಿಂದ ಅವಳು ಹಿಂತಿರುಗ್ ನೋಡ್ದೆ ಕ್ಯಾಬ್ ಹತ್ಕೊಂಡ್ಲು. ಸಿದ್ಧಾರ್ಥ್ ಶಾಕ್ ಇಂದ ಹಾಗೇ ನಿಂತಿದ್ದ. ರೋಹನ್ ಲೈಫ್ ಡೇಂಜರ್ ಅಲ್ಲಿದೆ ಅಂತ ಸಿದ್ಧಾರ್ಥ್ಗೆ ವಾರ್ನ್ ಮಾಡಿದ ಆಯ್ರಾ ಕೂಡ್ಲೆ ಕ್ಯಾಬ್ ಹತ್ತಿ ಇಂದಿರಾನಗರದಲ್ಲಿದ್ದ ಹೆಲ್ತ್ ಕೇರ್ ಹಾಸ್ಪಿಟಲ್ಗೆ ರೀಚ್ ಆದ್ಲು. ಶರು ಅತ್ತೆ ಆ ಆಸ್ಪತ್ರೆ ವಾರ್ಡಲ್ಲಿದ್ರು. ಅವ್ರ ಜೊತೆ ಅವ್ರ ಗಂಡ, ತನ್ನಪ್ಪ ಸೂರ್ಯಪ್ರಕಾಶ್, ತನ್ನ ಮಲತಾಯಿ ಮತ್ತು ಸ್ವಪ್ನ ಇರ್ತಾರೆ ಅಂತ ಅವಳು ಗೆಸ್ ಮಾಡಿದ್ಲು. ಆಯ್ರಾ ಡೋರ್ ಓಪನ್ ಮಾಡಿ ವಾರ್ಡ್ ಒಳಗಡೆ ಬಂದಾಗ ಅವಳಪ್ಪ ಸೂರ್ಯಪ್ರಕಾಶ್ ಅಲ್ಲೇ ಕೂತಿದ್ರು. ಆಯ್ರಾನ್ ಕಂಡ ತಕ್ಷಣವೇ ಅವ್ರ ಕೋಪ ಡಬಲ್ ಆಯ್ತು. ಆಯ್ರಾ, ನಿಂಗೆ ನಿಮ್ಮತ್ತೆ ಬೇಕು ಅಂದ್ರೆ ನಿನ್ ಕಂಪ್ನಿನ ಸ್ವಪ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡು. ನಿನ್ನೆ ನೀನ್ ಮಾಡಿರೋ ತಪ್ಪಿಂದ ನಿನ್ ತಂಗಿ ಜೀವನ ಹಾಳಾಗ್ತಿತ್ತು. ಅವಳು ಎಷ್ಟು ನೊಂದ್ಕೊಂಡ್ಲು ಅಂತ ಗೊತ್ತಾ? ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ರೂಢಾಗಿ ಹೇಳಿದ್ರು ಸೂರ್ಯಪ್ರಕಾಶ್. ಆಯ್ರಾ ರಿಪ್ಲೈ ಮಾಡಬೇಕು ಅಂದ್ಕೊಂಡ್ಲು. ಆದ್ರೆ ಅವಳಿಗಿಂತ ಮೊದ್ಲೇ ಬೆಡ್ ಮೇಲೆ ಮಲ್ಗಿದ್ದ ಶರು ಅತ್ತೆ ಕಣ್ ತೆರೆದು ರಿಪ್ಲೈ ಮಾಡಿದ್ರು. ಅಣ್ಣ, ನಿಂಗ್ ಮನುಷ್ಯತ್ವ ಅನ್ನೋದಿಲ್ವಾ? ನಿನ್ ಸ್ವಂತ ತಂಗಿ ನನ್ ಜೀವ ತೆಗಿಬೇಕು ಅಂದ್ಕೊಂಡಿದೀಯಲ್ಲ, ಯಾಕೆ ಹಿಂಗಾದೆ ನೀನು ಅಂತ ಹೇಳಿದ್ರು ಶರು ಅತ್ತೆ. ಆಯ್ರಾ ಅವ್ರ ಕಡೆ ನೋಡಿದ್ಲು. ಅವಳ ಮನ್ಸಿಗೆ ತುಂಬಾ ನೋವಾಯ್ತು. ಅತ್ತೆ, ನಿಮ್ಮನ್ನ ಈ ಪರಿಸ್ಥಿತಿಲ್ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನಿಮ್ಗೆ ಹುಷಾರಿಲ್ಲ ಅಂತ ನಂಗ್ ಯಾಕೆ ಮೊದ್ಲೇ ಹೇಳಲಿಲ್ಲ ಅಂತ ಬೇಸರದಲ್ಲಿ ಅವಳು ಕೇಳಿದ್ಲು. ಆಯ್ರಾನ ಕಣ್ಮುಚ್ಚದೆ ನೋಡ್ತಿದ್ ಶರು ಅತ್ತೆ ಕ್ಷೀಣ ಧ್ವನಿಲಿ ಆಯ್ರಾನ ವಸು ಅಂತ ಕರೆದ್ರು. ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗಿದ್ದ ಆಯ್ರಾ ಈಗ ಅವಳಮ್ಮ ವಸುಂಧರ ತರ ಕಾಣಿಸ್ತಿದ್ಲು. ಅತ್ತೆ, ನನ್ ವಸುಂಧರ ಅಲ್ಲ, ಅವ್ರ ಮಗಳು ಆಯ್ರಾ ಅಂತ ಸಾಫ್ಟ್ ವಾಯ್ಸ್ ಅಲ್ಲಿ ಹೇಳಿದ್ಲು. ಆಯ್ರಾನ ನಂಬೋಕಾಗ್ತಿಲ್ಲ, ನಿನ್ನ ಈ ರೀತಿ ನೋಡಿ ನಂಗ್ ತುಂಬಾ ಖುಷಿ ಆಯ್ತು ಮಗಳೇ ಅಂತ ಶರು ಅತ್ತೆ ಸಂತೋಷದಿಂದ ಹೇಳಿದ್ರು. ಅವ್ರಿಗ್ ಜಾಸ್ತಿ ಮಾತಾಡೋಕ್ ಆಗ್ತಿರ್ಲಿಲ್ಲ. ಅವರು ಟಯರ್ಡ್ ಆಗಿ ಮತ್ತೆ ಕಣ್ಮುಚ್ಕೊಂಡು ಮಲ್ಕೊಂಡ್ರು. ಚಿಕ್ಕವಳಿದ್ದಾಗ ಆಯ್ರಾನ ಶರು ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಅದಕ್ಕೆ ಆಯ್ರಾ ಹೇಗಾದ್ರೂ ಸರಿ ಅವರನ್ನ ಉಳಿಸ್ಕೊಳ್ಳೇಬೇಕು ಅಂತ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ಲು. ಅವಳು ಏನೋ ಸೀರಿಯಸ್ ಆಗಿ ಯೋಚಿಸ್ತಾ ನಂತರ ತನ್ನ ಫೋನಿಂದ ರಿಪೋರ್ಟ್ಸ್ ಫೋಟೋಸ್ ತೆಗೆದ್ಲು. ನಂತರ ಅಲ್ಲಿದ್ದ ಡಾಕ್ಟರ್ ಶ್ರೀರಾಮ್ ಫೋನ್ ನಂಬರ್ ಸೇವ್ ಮಾಡ್ಕೊಂಡ್ಲು. ಕೂಡ್ಲೆ ಎದ್ ನಿಂತು, ನಾನ್ ಮತ್ತೆ ಬರ್ತೀನಿ ಶರು ಅತ್ತೆ, ಸ್ವಲ್ಪ ಕೆಲ್ಸ ಇದೆ, ನೀವ್ ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಸೂರ್ಯಪ್ರಕಾಶ್ ಮತ್ತೆ ಅವ್ರ ಹೆಂಡತಿ ಇಬ್ರೂ ಶಾಕ್ ಆಗಿದ್ರು. ಅವ್ರ ಕಣ್ ಮಿಟುಕ್ಸೋದ್ರೊಳಗೆ ಅವಳಲ್ಲಿಂದ ಮಾಯ ಆಗಿದ್ಲು. ಇತ್ತ ವಾರ್ಡಿಂದ ಆಚೆ ಬಂದಿದ್ದ ಆಯ್ರಾ ಹೆಲ್ತ್ ಕೇರ್ ಹಾಸ್ಪಿಟಲ್ ಸೀನಿಯರ್ ಡಾಕ್ಟರ್ ಶ್ರೀರಾಮ್ ಜೊತೆ ಮಾತಾಡ್ತಿದ್ಲು. ಯಾಕಂದ್ರೆ ಆಯ್ರಾಗೆ ಸದ್ಯಕ್ಕೆ ತನ್ನ ನಿಜವಾದ ಐಡೆಂಟಿಟಿ ಯಾರಿಗೂ ತೋರ್ಸೋಕೆ ಇಷ್ಟಪಡ್ಲಿಲ್ಲ. ಹಾಗಾಗಿ ತಾನು ಡಾಕ್ಟರ್ ಸಂಯುಕ್ತ ಅಂತಾನೆ ಪರಿಚಯ ಮಾಡ್ಕೊಂಡ್ಲು. ಅಲ್ದೆ ಅಮೆರಿಕದಲ್ಲಿ ತಾನ್ ಯಾವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋದು, ತನ್ನ ಸ್ಪೆಷಲೈಸೇಷನ್ ಯಾವ್ದು ಅನ್ನೋದನ್ನೆಲ್ಲ ಆಯ್ರಾ ಡೀಟೇಲ್ ಆಗಿ ಶ್ರೀರಾಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ಲು. ಶ್ರೀರಾಮ್ ಕೂಡ ಶರು ಅವ್ರ ಓವರ್ ಆಲ್ ಹೆಲ್ತ್ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಫೈನಲಿ ಆಯ್ರಾ ಸರ್ಜರಿಗೆ ಒಪ್ಕೊಂಡಿದ್ದೀನಿ, ಆಪರೇಷನ್ಗೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ರೆಡಿ ಮಾಡಿ ಅಂತ ಕೇಳ್ಕೊಂಡ್ಲು. ಆದ್ರೆ ಡಾಕ್ಟರ್ ಶ್ರೀರಾಮ್ ಆಯ್ರಾ ಮುಂದೆ ಒಂದ್ ಕಂಡೀಷನ್ ಇತ್ತು. ಇದೊಂದು ರೇರೆಸ್ಟ್ ಆಫ್ ರೇರ್ ಸರ್ಜರಿ ಆಗಿರೋದ್ರಿಂದ ಈ ಸರ್ಜರಿನ ವಿಡಿಯೋ ರೆಕಾರ್ಡ್ ಮಾಡ್ತೀವಿ, ಅಲ್ದೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಲೈವ್ ಆಗಿ ಪ್ರಸಾರ ಮಾಡ್ತೀವಿ, ಮತ್ತೆ ಸರ್ಜರಿ ನೋಡೋದಕ್ಕೆ ಹಲವು ಡಾಕ್ಟರ್ಸ್ ಕೂಡ ಆಪರೇಷನ್ ಥಿಯೇಟರ್ಗೆ ಬರ್ತಾರೆ ಅಂತ ಹೇಳಿದ್ರು. ಶರು ಅತ್ತೆ ಉಳ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಡಾಕ್ಟರ್ ಶ್ರೀರಾಮ್ ಹೇಳಿದ ಕಂಡೀಷನ್ಗೆಲ್ಲ ಒಪ್ಕೊಂಡ್ಲು ಆಯ್ರಾ. ಶರು ಅತ್ತೆನ ಮೀಟ್ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಹೋಗ್ಬೇಕು ಅಂದ್ಕೊಂಡು ವಾರ್ಡ್ ಕಡೆ ಹೆಜ್ಜೆ ಹಾಕಿದ್ಲು ಆಯ್ರಾ. ಇಷ್ಟೊತ್ತಿಗಾಗ್ಲೇ ಅವಳಪ್ಪ ಮತ್ತೆ ಚಿಕ್ಕಮ್ಮ ಅಲ್ಲಿಂದ ಹೋಗಿರ್ತಾರೆ ಅಂತ ಅಂದ್ಕೊಂಡು ವಾರ್ಡ್ ಹತ್ರ ಬಂದ್ಲು. ಆದ್ರೆ ಅಲ್ಲೊಂದ್ ಡ್ರಾಮಾನೇ ಕ್ರಿಯೇಟ್ ಆಗಿತ್ತು. ಶರು, ನಮ್ ಸ್ವಪ್ನ ಒಳ್ಳೆ ಕಾಲೇಜಲ್ಲಿ MBBS ಓದ್ತಿದ್ದಾಳೆ, ಹಾಗಾಗಿ ಅವಳಿಗೆ ತುಂಬಾ ಡಾಕ್ಟರ್ಸ್ ಪರಿಚಯ ಇರುತ್ತೆ. ಸ್ವಪ್ನ ನಿನಗೋಸ್ಕರ ಅಮೆರಿಕದಿಂದ ಒಳ್ಳೆ ಡಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ ಕರ್ಸೋಕ್ಕೂ ಸಿದ್ಧ ಇದ್ದಾಳಂತೆ. ಆದ್ರೆ ನೀನ್ ನೋಡು, ನಿಂಗ್ ನಮ್ ಸ್ವಪ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ. ಆ ಆಯ್ರಾಗೆ ಈ ಫಾರ್ಮಸಿ ಕಂಪ್ನಿ ರಗಳೆ ಯಾಕೆ? ನಮ್ ಸ್ವಪ್ನ ಡಾಕ್ಟರ್ ಆಗೋಳು,
ಅವಳು ಆ ಫಾರ್ಮಸಿ ಕಂಪ್ನಿ ನಡೆಸ್ಲಿ ಅನ್ನೋದಷ್ಟೇ ನಮ್ಮ ಆಸೆ. ಅದಕ್ಕೆ ನೀನ್ ಐರಾ ಹತ್ರ ಮಾತಾಡ್ಬೇಕು. ಅವಳ ಕಂಪ್ನಿನ ಸ್ವಪ್ನ ಹೆಸರಿಗೆ ಮಾಡೋ ಥರ ಬುದ್ಧಿ ಹೇಳು. ಅವಳಿಗ ಕಂಪ್ನಿ ಇಂಪಾರ್ಟೆಂಟಾ ಇಲ್ಲ ನೀನ್ ಇಂಪಾರ್ಟೆಂಟಾ ಅಂತ ಕೇಳು ಅಂತ ತುಂಬಾ ಕಾಳಜಿ ಇರೋ ಥರ ಕೇಳಿದ್ರು ಸೂರ್ಯಪ್ರಕಾಶ್. ಡೋರಲ್ಲಿ ನಿಂತು ಇದನ್ನ ನೋಡ್ತಿದ್ದ ಐರಾ ಕಣ್ಣಲ್ಲಿ ತಣ್ಣನೆ ನೋಟ ಇತ್ತು. ಅಷ್ಟ್ರಲ್ಲೇ ಐರಾನ ಸೈಡಿಗೆ ತಳ್ತಾ ಒಬ್ಬ ವ್ಯಕ್ತಿ ವಾರ್ಡ್ ಎಂಟರ್ ಆದ್ರು. ಅವರು ಶರು ಗಂಡ ಗೋಪಾಲ್ ಆಗಿದ್ರು. ಗೋಪಾಲ್ ಅವ್ರಿಗೆ ಇಲ್ಲಿ ಏನ್ ನಡೆದಿರ್ಬೋದು ಅನ್ನೋ ಕಲ್ಪನೆ ಇತ್ತು. ಅವರು ಸಿಟ್ಟಲ್ಲಿ, ಏಯ್ ನಡೀರಿ ಎಲ್ರೂ ಇಲ್ಲಿಂದ, ನಿಮ್ ಸಹಾಯ ನಮಗ್ ಬೇಕಾಗಿಲ್ಲ. ಶರು, ಇಂಥವ್ರ ಜೊತೆ ನಮ್ಗೇನೂ ಸಂಬಂಧ ಇಲ್ಲ. ಅಣ್ಣ ಅಣ್ಣನ್ ಮಕ್ಕಳು ಅಂತ ನಿನ್ ಜೀವನನ ಇವ್ರಿಗೋಸ್ಕರ ಮೀಸ್ಲಿಟ್ಟೆ. ಆದ್ರೆ ಇವ್ರು ಕೃತಜ್ಞತೆ ಇಲ್ದೋರು. ಮೊದಲ್ ಹೋಗಿ ಇಲ್ಲಿಂದ, ಗೆಟ್ ಲಾಸ್ಟ್ ಅಂತ ಜೋರಾಗಿ ಕೂಗಿದ್ರು. ಇದ್ನ ಕೇಳಿ ಸೂರ್ಯಪ್ರಕಾಶ್, ಅಶ್ವಿನಿ, ಸ್ವಪ್ನ ಹೆದ್ರಿ ಅಲ್ಲಿಂದ ಆಚೆ ಹೋದ್ರು. ಬಾಗ್ಲಲ್ಲಿ ನಿಂತಿದ್ದ ಐರಾನ ಒಮ್ಮೆ ಕಿಕ್ಕರ್ಸಿ ನೋಡಿದವ್ರೆಲ್ರೂ ಏನೂ ಮಾತಾಡದೆ ಮುಂದೆ ಹೋದ್ರು. ಡೋರಲ್ಲಿ ನಿಂತಿದ್ದ ಐರಾ ಒಳಗ್ ಬಂದ್ಲು. ಅವಳು ಆಪರೇಷನ್ ವಿಷಯ ಹೇಳ್ಬೇಕು ಅಂತ, ಮಾವ ನಾನು ಅಂತ ಏನೋ ಹೇಳೋಕ್ ಹೊರಟ್ಲು. ಆದ್ರೆ ಗೋಪಾಲ್ ಮೊದ್ಲೇ ಕೋಪದಲ್ಲಿದ್ರು. ಅವ್ರ ಕಣ್ಣು ರೆಡ್ ಆಗಿತ್ತು. ಐರಾನ ನೋಡಿ ಅವ್ರ ಹುಬ್ಬು ಗಂಟಿಕ್ತು. ನಿಂಗೇನ್ ಸೆಪ್ರೇಟಾಗಿ ಹೇಳ್ಬೇಕಾ? ನಿಮ್ಮೆಲ್ಲರದು ಒಂದೇ ರಕ್ತ. ನೀನು ಅವ್ರ ಹಾಗೆ ಕೃತಜ್ಞತೆ ಇಲ್ದೋಳು. ಮೊದ್ಲು ಆಚೆ ಹೋಗು ಅಂತ ಮಾವ ಜೋರ್ ಮಾಡ್ದ. ಆ ಕ್ಷಣದಲ್ಲಿ ಅಲ್ಲಿ ಗಲಾಟೆ ಆದ್ರೆ ಶರುವತ್ತೆಗೆ ಸಮಸ್ಯೆ ಆಗತ್ತೆ ಅಂತ ಡಾಕ್ಟರ್ ಆಗಿದ್ದ ಐರಾಗೆ ತಿಳಿದಿತ್ತು. ಅಷ್ಟ್ರಲ್ಲಾಗ್ಲೇ ಈ ಗಲಾಟೆ ಅಲ್ಲಿ ಓಡಾಡ್ತಿದ್ದವ್ರನ್ನೆಲ್ಲ ಅಟ್ರಾಕ್ಟ್ ಮಾಡ್ತಿತ್ತು. ಕ್ಯೂರಿಯಸ್ ಇಂದ ಜನರು ಇವ್ರ ಕಡೆನೆ ಗಮನ ಕೊಡೋದಕ್ ಶುರು ಮಾಡಿದ್ರು. ಇದ್ನ ನೋಡಿ ಐರಾ ಏನೂ ಮಾತಾಡದೆ ಹೊರಗಡೆ ಬಂದ್ಲು. ಐರಾ ಏನೋ ಯೋಚಿಸ್ತಾ ಪ್ರಿಯಾ ನಂಬರ್ಗೆ ಮೆಸೇಜ್ ಮಾಡೋದಕ್ ಸ್ಟಾರ್ಟ್ ಮಾಡಿದ್ಲು. ಪ್ರಿಯಾ ಸೂರ್ಯಪ್ರಕಾಶ್ ಮನೇಲಿ ಕೆಲ್ಸಕ್ಕಿದ್ದ ಹುಡುಗಿ. ಇತ್ತೀಚೆಗಷ್ಟೇ ಸ್ವಪ್ನ ಪ್ರಿಯಾಗೆ ಎಲ್ರ ಎದ್ರು ಅವಮಾನ ಮಾಡಿ ಕಪಾಳಕ್ ಹೊಡ್ತಿದ್ಲು. ಯಾರ ಹತ್ರನೋ ಐರಾ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದ ಸೆಕ್ರೆಟರಿ ನಂತರ ಹಿಂದೆ ತಿರುಗಿ ಸಿದ್ಧಾರ್ಥ್ ಗಂಧ. ಈ ಹುಡುಗಿ ಐರಾ ಡೆಲಿವರಿ ಆದ್ಮೇಲೆ ಮಗು ಜೊತೆ ಅಮೆರಿಕದಲ್ಲಿದ್ಲಂತೆ. ಈಗ ಅವಳು ವಾಪಸ್ ಬಂದಿರೋದು ಅವಳ ಎಂಗೇಜ್ಮೆಂಟ್ ಬ್ರೇಕ್ ಮಾಡ್ಕೊಳ್ಳೋಕೆ. ಅವಳ ಅಪ್ಪ ಅವಳನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೋತಾರೆ ಅನ್ಸತ್ತೆ. ಅದಕ್ಕೆ ನಮ್ ಹೋಟೆಲಲ್ಲಿ ಉಳ್ಕೊಂಡಿದ್ದಾಳೆ. ಅವಳ ಬಗ್ಗೆ ಇಷ್ಟ ಡೀಟೇಲ್ಸ್ ಸಿಕ್ಕಿದೆ. ಆದ್ರೆ ಅವಳು ಯಾಕೆ ರೋಹನ್ಗೆ ಇಂಪ್ರೆಸ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಸೆಕ್ರೆಟರಿ ಅಂದ. ಸರಿ, ಆ ಐರಾ ಕಡೆ ಪೇಷಂಟ್ ಯಾರು, ಅವ್ರಿಗೆ ಏನಾಗಿದೆ ಅಂತ ಚೆಕ್ ಮಾಡು ಅಂತ ಹೇಳ್ದ ಸಿದ್ಧಾರ್ಥ್. ಸಿದ್ಧಾರ್ಥ್ ಸೆಕ್ರೆಟರಿಗೆ ಅದೇನು ಕಷ್ಟದ ವಿಷಯ ಆಗಿರ್ಲಿಲ್ಲ. ಸ್ವಲ್ಪ ಟೈಮಲ್ಲೇ ಅವನಿಗೆ ಪೇಷಂಟ್ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ತು. ಅವನು ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡ್ತಾ, ಸರ್, ನೀವ್ ನಮ್ದೇ ಇರುವಂಥ ಸುದ್ದಿ ಬಂದಿದೆ. ಆಸ್ಪತ್ರೆ ಬೆಡ್ ಮೇಲಿರೋದು ಐರಾ ಅತ್ತೆ. ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿದೆ. ಅರ್ಜೆಂಟಾಗಿ ಸರ್ಜರಿ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ಆ ಸರ್ಜರಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಯಾವ ಡಾಕ್ಟರ್ ಕೂಡ ಕೇಸ್ ತಗೊಳಕ್ಕೆ ರೆಡಿ ಇಲ್ವಂತೆ. ಈಗ ಫೇಮಸ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಅವರು ಈ ಸರ್ಜರಿನ ಮಾಡ್ತೀನಿ ಅಂದಿದಾರಂತೆ. ಡೀಟೇಲ್ಸ್ ಎಲ್ಲ ಕೇಳಿಸ್ಕೊಂಡ್ ಸಿದ್ಧಾರ್ಥ್ಗೆ ಅಚ್ಚರಿ ಆಯ್ತು. ಈ ಸಂಯುಕ್ತ ಯಾರು, ಅವ್ರ್ಯಾಕೆ ಹೀಗ್ ಮಿಸ್ಟೀರಿಯಸ್ ಆಗ್ತಿದ್ದಾರೆ ಅಂತ ಯೋಚಿಸ್ತಾ ಕೂತ. ನಂತರ ಸಿದ್ಧಾರ್ಥ್ ಸೀರಿಯಸ್ ಆಗಿ ಸೆಕ್ರೆಟರಿನ ನೋಡ್ತಾ, ನನ್ ಅಜ್ಜಿ ಸರ್ಜರಿಗೆ ಡಾಕ್ಟರ್ ಸಂಯುಕ್ತ ಹೆಲ್ಪ್ ಬೇಕೇ ಬೇಕು. ಆದ್ರೆ ಅವ್ರು ಯಾಕೋ ನಮ್ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಈಗ ಸಂಯುಕ್ತನ ನಾವು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಐರಾ ಅತ್ತೆ ಸರ್ಜರಿಗೆ ನಾವೇ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬೇಕು. ಏನಂತೀಯ ಅಂತ ಕೇಳ್ದ ಸಿದ್ಧಾರ್ಥ್. ಸೆಕ್ರೆಟರಿ ಸಿದ್ಧಾರ್ಥ್ ಮಾತಿನ ಬಗ್ಗೆ ಯೋಚನೆ ಮಾಡ್ದ. ಸಿದ್ಧಾರ್ಥ್ಗೆ ಡಾಕ್ಟರ್ ಸಂಯುಕ್ತ ಅಗತ್ಯ ಎಷ್ಟಿದೆ ಅಂತ ಸೆಕ್ರೆಟರಿಗೂ ಗೊತ್ತಿತ್ತು. ಇಲ್ಲಿ ಸಿದ್ಧಾರ್ಥ್ ತಲೆಯಲ್ಲಿ ಬೇರೆ ವಿಚಾರ ನಡೀತಿರ್ಬೇಕಾದ್ರೆ ಅತ್ತ ಅವನ್ ಫ್ಲಾಟಲ್ಲಿ ಬೇರೆದೇ ನಾಟಕ ನಡೀತಿತ್ತು. ರೋಹನ್, ನಿನ್ ಹೋಮ್ವರ್ಕ್ ನೀನ್ ಸರಿಯಾಗಿ ಮಾಡು ಅಂತ ಎಷ್ಟ್ ಸತಿ ಹೇಳಿದೀನಿ ನಿಂಗೆ. ನಾನ್ ನಿಂಗ್ ಪಾಠ ಹೇಗ್ ಹೇಳ್ಕೊಡ್ಲಿ? ನಿನ್ನೆ ನಾನ್ ನಿಂಗ್ ಹೇಳಿದ್ದೇನು, ಸೈನ್ಸ್ ಹೋಮ್ವರ್ಕ್ ಕೊಟ್ಟೇ ಇಲ್ಲ ನಾನು. ನಾನ್ ಕೊಟ್ಟಿರೋದು ಸಿಂಪಲ್ ಮ್ಯಾಥ್ಸ್ ಹೋಮ್ವರ್ಕ್ ಅಂತ ರೋಹನ್ನ ಟ್ಯೂಷನ್ ಟೀಚರ್ ಸಂಧ್ಯಾ ಅವನ್ ತಲೆ ಕೂದ್ಲನ್ನ ಜೋರಾಗಿ ಎಳಿತಾ ಕೇಳಿದ್ಲು. ರೋಹನ್ಗೆ ನೋವಾಗ್ತಿತ್ತು. ಅವನ್ ಹೆದರ್ತಾ ಇರೋದ್ ನೋಡಿ ಅವನ್ ಟ್ಯೂಷನ್ ಟೀಚರ್ ವಾಯ್ಸ್ ಇನ್ನಷ್ಟು ರೈಸ್ ಮಾಡಿದ್ಲು. ನೀನದ್ ಹೇಗ್ ಸಿದ್ಧಾರ್ಥ್ ಮಗ ಅದ್ಯೋ? ನಿಮ್ಮಪ್ಪ ನೋಡು ಎಂಥ ಜೀನಿಯಸ್. ನೀನ್ ಹೀಗಿರೋದಕ್ಕೆ ನಿಮ್ಮಮ್ಮನೇ ಕಾರಣ ಅನ್ಸುತ್ತೆ. ನಿನ್ ಹಾಗೆ ನಿಮ್ಮಮ್ಮನ್ ತಲೆಲೂ ಬುದ್ಧಿ ಇರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ನೀನ್ ಹೀಗಿರೋದು ಅಂತ ಹೇಳಿ ಅವನನ್ನ ದೂರ ತಳ್ಳಿ ಸಂಧ್ಯಾ ನೋಟ್ಬುಕ್ನ ಅವನ್ ಮುಖದ ಮೇಲೆ ಎಸೆದ್ಲು. ಅಲ್ಲೇ ಕೂತಿದ್ ಸೈನ್ಸ್ ಟೀಚರ್ ನಭಾ ಕೂಡ ರೋಹನ್ನ ಸಿಟ್ಟಿಂದ ನೋಡ್ತಿದ್ಲು. ರೋಹನ್ಗೆ ತುಂಬಾ ಅಳು ಬಂತು.
ಟ್ಯೂಷನ್ ಟೀಚರ್ ನಿನ್ನೆ ಅವನಿಗೆ ಸೈನ್ಸ್ ಹೋಮ್ವರ್ಕೆ ಕೊಟ್ಟಿದ್ದು ಅಂತ ಅವನಿಗೆ ಚೆನ್ನಾಗಿ ನೆನ್ಪಿತ್ತು. ಆದ್ರೂ ಯಾಕೆ ಅವರು ತನ್ನ ಬೈತಿದ್ದಾರೆ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ತಾನ್ ತುಂಬಾ ದಡ್ಡ ಅಂತ ಅವನಿಗೆ ಬಲವಾಗಿ ಅನ್ಸಕ್ ಶುರುವಾಯ್ತು. ಅವನ್ ಸೈಲೆಂಟ್ ಆಗಿ ಅವನ್ ಡೆಸ್ಕ್ನಲ್ಲಿ ಕೂತು ಆ ಸಮ್ ಕ್ಲಿಯರ್ ಮಾಡ್ದ. ಅವನಿಗ ಮ್ಯಾಥ್ಸ್ ಸಮ್ ಚೆನ್ನಾಗೇ ಬರ್ತಿತ್ತು. ರೋಹನ್ ಸಮ್ ಮುಗಿಸಿ ಭಯದಿಂದ ಟೀಚರ್ ಹತ್ರ ಬಂದ. ಅದ್ನ ನೋಡಿ ಅವನ್ ಟೀಚರ್, ಇಟ್ಸ್ ರಾಂಗ್, ಹೀಗಲ್ಲ ಮಾಡೋದು, ಎಷ್ಟ್ ಸರಿ ಹೇಳಿದೀನಿ ನಿಂಗೆ, ಇಷ್ಟ್ ಸಿಂಪಲ್ ಲೆಕ್ಕ ಮಾಡೋಕ್ಕೂ ಅಷ್ಟೊಂದ್ ಟೈಮ್ ತಗೊಂಡ್ಯಾ, ಈಸಿ ಸಮ್ ಮಾಡೋಕ್ ಬರ್ದಿರೋ ನೀನು ಮುಂದಕ್ಕೆ ಹೇಗ್ ಓದ್ತೀಯಾ, ಎಲ್ಲಿ ನಿನ್ ಕೈ ಹಿಡಿ ಅಂತ ಹೇಳಿದ್ ಸಂಧ್ಯಾ ಕೋಪದಿಂದ ರೂಲರ್ ತಗೊಂಡು ರೋಹನ್ ಕೈಗೆ ಜೋರಾಗಿ ಹೊಡೆದ್ಲು. 1, 2, 3 ಅವನ್ ಕೈ ಮೇಲೆ ಆ ಏಟು ಚುರುಚುರು ಅಂತಿತ್ತು. ಒಂದ್ರ ಮೇಲ್ ಒಂದ್ರಂತೆ 3 ಸರಿ ಏಟ್ ತಿಂದ್ರು ರೋಹನ್ ಕಣ್ಣಲ್ಲಿ ನೀರಿರ್ಲಿಲ್ಲ. ಈ ಹುಡ್ಗ ಇಷ್ಟು ಏಟ್ ತಿಂದ್ರು ಸುಮ್ನಿದಾನಲ್ಲ ಅಂತ ನಭಾ ಹೇಳಿದ್ಲು. ಇವನಿಗೆ ಏಟ್ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ನಾಳೆಯಿಂದ ನೀನು ನಿಂತ್ಕೊಂಡೆ ಪಾಠ ಕೇಳ್ಬೇಕು, ಅದೇ ನಿಂಗ್ ಪನಿಷ್ಮೆಂಟ್ ಅಂತ ಗುಡುಗು ಹಾಗೆ ಹೇಳಿದ್ಲು ಸಂಧ್ಯಾ. ಇಷ್ಟ ಹೇಳಿ ಅವರಿಬ್ರು ಅಲ್ಲಿಂದ ಹೊರಟ್ರು. ರೋಹನ್ ಸೈಲೆಂಟ್ ಆಗಿ ತನ್ನ ಸ್ಟಡಿ ಟೇಬಲ್ ಹತ್ರ ಬಂದು ಕೂತ್ಕೊಂಡ. ಸಂಧ್ಯಾ ಮತ್ತೆ ನಭಾ ಸಿದ್ಧಾರ್ಥ್ ಫ್ಲಾಟಿಂದ ಆಚೆ ಬಂದ್ರು. ನಭಾ ಸ್ವಲ್ಪ ಟೆನ್ಷನಲ್ಲಿದ್ಲು. ಅವಳು ಕೇಳಿದ್ಲು, ಸಂಧ್ಯಾ, ಆ ಹುಡ್ಗ ಏನೋ ಬಾಯ್ ಬಿಡಲ್ಲ ಅಂತೀಯಾ? ನಂಗ್ಯಾಕೋ ಭಯ ಆಗ್ತಿದೆ ಕಣೆ, ಇದ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡೋಣ್ವಾ? ನೀನ್ ಯಾಕೆ ಇಷ್ಟೊಂದ್ ಭಯ ಪಡ್ತೀಯಾ? ಅವನ್ ಏನೂ ಹೇಳಲ್ಲ. ನಾವ್ ಹೇಗಾದ್ರೂ ಅವನ್ ಅಬ್ನಾರ್ಮಲ್ ಅಂತ ಪ್ರೂವ್ ಮಾಡ್ಬೇಕು. ನಾವು ಸಿದ್ಧಾರ್ಥ್ ಮನೆಯವರಿಂದ ಇದಕ್ಕೆ ಅಲ್ವಾ ಲಕ್ಷ ಲಕ್ಷ ದುಡ್ಡು ಪಡಿತಿರೋದು ಅಂತ ಹೇಳಿ ಸಂಧ್ಯಾ ನೆನಪಿಸಿದ್ಲು. ಇತ್ತ ತನ್ ಫ್ಲಾಟಲ್ಲಿ ಕೂತಿದ್ ರೋಹನ್ ಕಣ್ಣಲ್ಲಿ ನೋವಿತ್ತು. ಈ ಟೀಚರ್ಸ್ ಯಾಕೆ ಹೀಗ್ ಮಾಡ್ತಾರೆ ಅಂತ ಅವನಿಗೆ ತಿಳಿಲಿಲ್ಲ. ಹಾಗಂತ ಡ್ಯಾಡಿಗೆ ಹೇಳೋ ಧೈರ್ಯನೂ ಅವನಿಗಿರ್ಲಿಲ್ಲ. ಟೀಚರ್ಸ್ ಯಾವಾಗ್ಲೂ ತನ್ನ ಅಮ್ಮನ್ನ ಬೈಯೋದು, ಅವಳು ತುಂಬಾ ದಡ್ಡಿ ಆಗಿದ್ಲು ಅಂತ ಹೇಳೋದ್ ನೆನ್ಪಾಗಿ ಅವನಿಗೆ ನೋವಾಯ್ತು. ಅವನಿಗೀಗ ಅಮ್ಮನ ನೆನಪುಗಳೇ ಬರ್ತಿದ್ವು. ತನ್ ಜೊತೆ ಮಾತಾಡೋಕೆ ಯಾರೂ ಇಲ್ವಲ್ಲ ಅನ್ಸಕ್ ಶುರುವಾಗಿ ರೋಹನ್ಗೆ ಪಕ್ಕದ ರೂಮಲ್ಲಿದ್ ಹೊಸ ಫ್ರೆಂಡ್ ನೆನ್ಪಾದ್ಲು. ಮೊನ್ನೆ ಚಿಲ್ಡ್ರನ್ಸ್ ಡೇ ದಿನ ಮೀಟ್ ಆಗೋ ಚಾನ್ಸ್ ತಪ್ಪೋಗಿತ್ತು. ಇವತ್ತವಳ ಜೊತೆ ಆಡ್ಕೊಂಡು ನೆಮ್ಮದಿಯಾಗಿರಬಹುದಿತ್ತು ಅಂತ ಯೋಚನೆ ಬಂತು. ಪ್ರೀತು ರೂಮಲ್ಲಿರ್ಲಿಲ್ಲ. ರೋಹನ್ ನಿಧಾನಕ್ ಡೋರ್ ಓಪನ್ ಮಾಡಿ ಆಚೆ ಹೋದ. ಒಬ್ಳೇ ರೂಮಲ್ಲಿ ಕೂತಿದ್ ಸಿಹಿಗೂ ತುಂಬಾ ಬೋರ್ ಆಗ್ತಿತ್ತು. ಅವಳು ಆಚೆ ಹೋಗಿ ಆಟ ಆಡ್ಲಾ ಅಂತ ಯೋಚಿಸ್ತಾ ಡೋರ್ ಓಪನ್ ಮಾಡಿದ್ಲು. ರೋಹನ್ ರೂಮ್ ಡೋರ್ನ ನಾಕ್ ಮಾಡ್ಬೇಕು ಅಂತ ಇನ್ನೇನ್ ಕೈ ಎತ್ತಿದ್ದ. ಅಷ್ಟ್ರಲ್ಲಿ ಆ ಕಡೆಯಿಂದ ಸಿಹಿ ಡೋರ್ ಓಪನ್ ಮಾಡ್ಬಿಟ್ಲು. ಅವರಿಬ್ರು ಒಬ್ರನ್ನೊಬ್ರನ್ನ ನೋಡಿದ್ರು. ಒಂದ್ ಕ್ಷಣಕ್ಕೆ ಅವ್ರ ಕಣ್ಣನ್ನೇ ನಂಬೋಕಾಗ್ದೆ ಸೈಲೆಂಟ್ ಆಗಿ ನಿಂತ್ರು. ರೋಹನ್ ಮತ್ತೆ ಸಿಹಿಗೆ ತಾವಿಬ್ರು ಮಿರರ್ ಮುಂದೆ ನಿಂತಿದೀವೇನೋ ಅನ್ನೋ ಫೀಲ್ ಆಯ್ತು. ಸಿಹಿ ಹಾರರ್ ಮೂವಿ ಜಾಸ್ತಿ ನೋಡ್ತಿದ್ಲು. ತನ್ ಮುಂದೆ ಇರೋದು ದೆವ್ವನಾ ಅಂತ ಅನುಮಾನ ಬಂತು. ಭಯದಿಂದ ಸಿಹಿ ಮಮ್ಮಿ ಅಂತ ಕೂಗ್ತಾ ರೂಮಿಗೆ ಓಡ್ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಕುತ್ಕೊಂಡ್ಲು. ರೋಹನ್ ಅವಳ ಹಿಂದೆನೆ ಪುಟ್ ಪುಟ್ ಹೆಜ್ಜೆ ಇಟ್ಕೊಂಡು ಒಳಗಡೆ ಬಂದಿದ್ದ. ಮಮ್ಮಿ ಮಮ್ಮಿ ಗೋಸ್ಟ್ ಅಂತ ಸಿಹಿ ಅಳೋಕ್ ಶುರು ಮಾಡಿದ್ಲು. ರೋಹನ್ ಕೂಡ ಗಾಬ್ರಿ ಆದ. ಅವನ್ ಸುತ್ತಮುತ್ತ ನೋಡಿ, ಎಲ್ಲಿದೆ ಗೋಸ್ಟ್? ನನ್ಗ್ ಭಯ ಆಗ್ತಿದೆ, ನಂಗೂ ಸ್ವಲ್ಪ ಬೆಡ್ಶೀಟ್ ಶೇರ್ ಮಾಡ್ತೀಯಾ ಪ್ಲೀಸ್ ಅಂತ ಇನ್ನೋಸೆಂಟ್ ಆಗಿ ಕೇಳ್ದ. ಸಿಹಿ ಅವಳ ಬೆಡ್ಶೀಟನ್ನ ಸ್ವಲ್ಪ ಸರಿಸಿ ಅವಳೆದ್ರು ನಿಂತಿದ್ ರೋಹನ್ ಕಾಲ್ನ ನೋಡಿದ್ಲು. ಅವಳು ನೋಡಿದ್ ದೆವ್ವದ್ ಸಿನಿಮಾಗಳಲ್ಲಿ ದೆವ್ವದ್ ಕಾಲು ಉಲ್ಟಾ ಇರೋದನ್ನ ನೋಡಿದ್ಲು. ಆದ್ರೆ ರೋಹನ್ ಕಾಲು ಸರಿಯಾಗೇ ಇತ್ತು. ನಂತರ ಸಿಹಿ ತನ್ನ ಬೆಡ್ಶೀಟ್ನ ಸ್ವಲ್ಪ ಸರಿಸಿದ್ಲು. ದೆವ್ವ ಬಂದಿದೆ ಅಂತ ಹೆದರಿದ್ ರೋಹನ್ ಪಟ್ ಅಂತ ಅವಳ ಬೆಡ್ಶೀಟ್ ಸೇರ್ಕೊಂಡು ಅವಳನ್ನೇ ನೋಡ್ತಾ ಕೂತ. ನಾನ್ ನಿನ್ನೋಡೆ ದೆವ್ವ ಅಂದಿದ್ದು, ಸ್ಟುಪಿಡ್ ಅಂತ ಕ್ಯೂಟ್ ಆಗಿ ಸಿಹಿ ಅಂದ್ಲು. ಕೂಡ್ಲೆ ರೋಹನ್, ನಾನೇನ್ ದೆವ್ವ ಅಲ್ಲ, ನಾನು ರೋಹನ್, ಮರ್ತ್ಬಿಟ್ಯಾ? ಪಕ್ಕದ ರೂಮಲ್ಲಿದ್ನಲ್ಲ, ನಿನ್ನೆ ನಾವು ಫೋನಲ್ಲಿ ಮಾತಾಡಿದ್ವಲ್ಲ. ಸಿಹಿಗೆ ರೋಹನ್ ನೋಡಿ ಪಾಪ ಅನ್ನಿಸ್ತು. ಇಲ್ಲ ಇಲ್ಲ, ಅಮ್ಮ ನಿನ್ ಬಿಟ್ಟೋಗಿಲ್ಲ. ನಮ್ಗೊಬ್ಬ ಕೆಟ್ಟ ತಾತ ಇದ್ದಾರೆ. ಅವ್ರೆಷ್ಟು ಕೆಟ್ಟೋರು ಗೊತ್ತಾ? ನಿನ್ನ ಮಮ್ಮಿಯಿಂದ ಕಿತ್ಕೊಂಡ್ ಹೋದ್ರಂತೆ. ಇವಾಗ ನಾವಿಬ್ರು ಅಮೆರಿಕದಿಂದ ಯಾಕೆ ಬಂದಿದ್ದು ಅಂತ ಗೊತ್ತಾ? ನಿನ್ ಹುಡುಕ್ಬೇಕು ಅಂತ. ಮಮ್ಮಿ ಲವ್ಸ್ ಯು ಅ ಲಾಟ್ ಅಂತ ಅಂದ್ಲು ಸಿಹಿ. ರೋಹನ್ ಕಣ್ಣಲ್ಲಿ ಹೊಳಪಿತ್ತು. ರಿಯಲಿ? ಅಮ್ಮ ನನ್ ಹುಡುಕ್ತಿದಾರಾ? ಎಸ್ ಬ್ರೋ, ಬಾ ಮೊದ್ಲು ಮಮ್ಮಿಗೆ ವಿಷಯ ಹೇಳ್ಬೇಕು. ಈಗ್ಲೇ ಮಮ್ಮಿಗ್ ಫೋನ್ ಮಾಡೋಣ, ಆಮೇಲೆ ನಾವಿಬ್ರು ಮಮ್ಮಿ ಜೊತೆ ಅಮೆರಿಕಕ್ಕೆ ಹೋಗ್ಬೋದು ಅಂತ ಹೇಳಿ ರೋಹನ್ ಕೈ ಹಿಡ್ಕೊಂಡು ಸೋಫಾ ಕಡೆ ಕರ್ಕೊಂಡ್ ಹೋದ್ಲು. ಆದ್ರೆ ಡ್ಯಾಡಿನ ಬಿಟ್ಟು ಹೋಗ್ಬೇಕಾ ಅಂತ ಬೇಸರದಲ್ಲಿ ಕೇಳ್ದ ರೋಹನ್. ಹೌದಲ್ಲ, ಡ್ಯಾಡಿನ ಬಿಟ್ಟು ಹೋಗ್ಬೇಕಾ?
ಪಾಪ ಡ್ಯಾಡಿ. ಆದ್ರೆ ಅಮ್ಮ ಡ್ಯಾಡಿನ ಕರ್ಕೊಂಡು ಹೋಗಕ್ ಒಪ್ಪಲ್ಲ. ಅವ್ರಿಗೆ ಡ್ಯಾಡಿ ಅಂದ್ರೆ ಇಷ್ಟ ಇಲ್ಲ. ಯಾವ್ದೇ ಕಾರಣಕ್ಕೂ ನಾನ್ ನಿನ್ ರೂಮ್ ಹತ್ರ ಹೋಗ್ಬಾರ್ದು. ನಿಮ್ ಫ್ಲಾಟ್ ಅಲ್ಲಿರೋರೆಲ್ಲ ದೊಡ್ಡ ಮೆಂಟಲ್ಸ್ ಅಂತ ಅಮ್ಮ ಹೇಳಿದ್ದಾರೆ ಅಂತ ಸಿಹಿ ಅಂದ್ಲು. ರೋಹನ್ಗೆ ಸಿಹಿ ಮಾತ್ ಕೇಳಿ ನಗು ಬಂತು. ಡ್ಯಾಡಿ ಮೆಂಟಲ್ ಅಲ್ಲ, ಆದ್ರೆ ಅವರಿಗೆ ಮಮ್ಮಿ ಇಷ್ಟ ಇಲ್ಲ. ನಿಮ್ ಜೊತೆ ಮಾತಾಡ್ಬಾರ್ದು ಅಂತ ಹೇಳಿದ್ದಾರೆ ಅಂತ ಇನ್ನೋಸೆಂಟ್ ಆಗಿ ಅಂದ. ಹಾಗಿದ್ರೆ ಅವರಿಬ್ರು ನಮ್ಮಿಬ್ರಾಗೆ ಕ್ಲೋಸ್ ಆಗ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಸಿಹಿ ಕೇಳಿದ್ಲು. ಸಿಹಿ ಮತ್ತೆ ರೋಹನ್ ಯೋಚನೆ ಮಾಡ್ತಾ ವಾಪಸ್ ಬಂದು ಬೆಡ್ ಹತ್ತಿ ಕೂತ್ರು. ರೋಹನ್ ಅಷ್ಟೆಲ್ಲ ಶಾರ್ಪ್ ಇರ್ಲಿಲ್ಲ. ತನ್ನ ವಯಸ್ಸಿಗೆ ತಕ್ಕ ಬುದ್ಧಿವಂತಿಕೆ ಮಾತ್ರ ಅವನಿಗಿತ್ತು. ಆದ್ರೆ ಅವನ್ ತಂಗಿ ಚಾಣಾಕ್ಷ ಸಿಹಿ ಮಾತ್ರ ಏನೋ ಯೋಚಿಸಿ, ಒಂದ್ ಐಡಿಯಾ ಇದೆ, ಆದ್ರೆ ನಾನ್ ಹೇಳಿದ್ದನ್ನ ನೀನು ಕರೆಕ್ಟಾಗಿ ಮಾಡ್ಬೇಕು ಅಂದ್ಲು. ಏನು ಅನ್ನೋ ಹಾಗೆ ರೋಹನ್ ಅವಳನ್ನ ನೋಡ್ದ. ಸಿಹಿ ನಿಧಾನಕ್ಕೆ ಅವನ ಹತ್ರ ಹೋಗಿ ಅವನ್ ಕಿವಿಗೆ ಕೈ ಅಡ್ಡ ಇಟ್ಟು ಪಿಸುಗುಟ್ಟಿದ್ಲು. ಅದ್ನ ಕೇಳಿ ರೋಹನ್ ಕಣ್ಣು ಇಷ್ಟಗ್ಲ ಆದ್ವು. ಅವನು ಈ ಸಾತಿ ಹೈಫೈ ಮಾಡಕ್ಕೆ ತನ್ನ ಕೈ ಮುಂದೆ ಚಾಚ್ದ. ಸಿಹಿ ಖುಷಿಯಿಂದ ಅವನ್ ಕೈಗೆ ಹೊಡೆದ್ಲು. ಕೂಡ್ಲೆ ನೋವಲ್ಲಿ ರೋಹನ್ ಅಮ್ಮ ಅಂತ ಕಿರಿಚ್ದ. ಸಿಹಿಗೆ ಗಾಬರಿ ಆಯ್ತು. ಏನಾಯ್ತು ಅನ್ನೋ ಹಾಗೆ ಅವಳು ರೋಹನ್ ಕೈನ ನೋಡಿದ್ಲು. ಅವು ಕೆಂಪಾಗಿದ್ವು. ಏನಾಯ್ತು ಅಂತ ಸಿಹಿ ಕೇಳಿದ್ಲು. ಏನೂ ಇಲ್ಲ ಅನ್ನೋ ಥರ ರೋಹನ್ ಸೈಲೆಂಟ್ ಆಗಿ ತಲೆ ತಗ್ಸಿ ಕೂತ. ಅವ್ನ್ ನೋಡಿ ಅವಳಿಗೆ ಪಾಪ ಅನಿಸ್ತು. ರೋಹನ್, ಇವತ್ ರಾತ್ರಿ ನಂಗ್ ಅಪ್ಪನ್ ಜೊತೆ ಇರ್ಬೇಕನ್ನಿಸ್ತಿದೆ. ಇವತ್ತೊಂದಿನ ನನ್ನ ಅಪ್ಪನ್ ಜೊತೆ ಇರ್ಲಾ? ಹೇಗಂದ್ರೂ ಅವ್ರಿಗೆ ಗೊತ್ತಾಗಲ್ಲ, ಪ್ಲೀಸ್ ಅಂತ ಸಿಹಿ ಕ್ಯೂಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ರೋಹನ್ಗೂ ತನ್ ಬ್ಯೂಟಿಫುಲ್ ತಾಯಿನ ನೆನ್ಸ್ಕೊಂಡು ಅವಳ ಜೊತೆ ಇರ್ಬೇಕು ಅಂತ ಆಸೆ ಆಯ್ತು. ಅಂತ ಖುಷಿಲಿ ಅವನು ಒಪ್ಕೊಂಡ. ಇದೇ ಟೈಮಲ್ಲಿ ಸಿದ್ಧಾರ್ಥ್ ಕಾರು ರಿಗಾಲ್ ಹೋಟೆಲ್ ಮುಂದೆ ನಿಲ್ತು. ಅವನ್ ಕಾರಿಂದ ಇಳಿಯೋ ಸಮಯಕ್ಕೆ ಸರಿಯಾಗಿ ಐರಾ ಕೂಡ ಕ್ಯಾಬಿಂದ ಇಳಿದ್ಲು. ಕ್ಯಾಬಿಂದ ಕೆಳಗಿಳ್ದ ಐರಾ ಸಿದ್ಧಾರ್ಥ್ ತನ್ನನ್ನೇ ನೋಡ್ತಾ ನಿಂತಿರೋದ್ನ ಒಬ್ಸರ್ವ್ ಮಾಡಿದ್ಲು. ಅವಳಿಗೆ ಗೊಂದಲ ಆಯ್ತು. ಈ ಸಿದ್ಧಾರ್ಥ್ ಏನಾದ್ರೂ ನಾನು ಅವರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀನಿ ಅಂತ ತಿಳ್ಕೊಂಡ್ರಾ ಹೇಗೆ ಅಂತ ಒಂದ್ಸರಿ ಡೌಟಲ್ಲೇ ನಿಂತ್ಕೊಂಡ್ಲು. ಏನಾದ್ರೂ ಅನ್ಕೊಳ್ಳಿ, ನನ್ಗೇನು ಅಂತ ಆ ವಿಷಯನ ಅಲ್ಲೇ ಬಿಟ್ಲು. ಆದ್ರೆ ಅವಳಿಗೆ ಸಿದ್ಧಾರ್ಥ್ ಮಗನ್ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋದು ಇಷ್ಟ ಇರ್ಲಿಲ್ಲ. ಪಾಪ ಮಗು. ಆ ಮಗು ಟ್ಯೂಷನ್ ಟೀಚರ್ಸ್ ಅವನಿಗೆ ಮೆಂಟಲಿ ಹರಾಸ್ ಮಾಡೋದು ತಪ್ಪು. ಮಗನ್ನ ಇಷ್ಟೊಂದು ಪ್ರೀತಿಸೋ ಸಿದ್ಧಾರ್ಥ್ ಈ ವಿಷಯನ ನೆಗ್ಲೆಕ್ಟ್ ಮಾಡ್ತಿದಾರ ಅಂತ ಅವಳು ಯೋಚಿಸ್ತಿದ್ಲು. ಯಾಕೋ ಆ ಟ್ಯೂಷನ್ ಟೀಚರ್ಸ್ ಮಾತು ಅವಳ ಕಿವಿಲಿ ಎಕೋ ಆಗ್ತಿತ್ತು. ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ನಿಮ್ ಹತ್ರ 1 ನಿಮಿಷ ಟೈಮ್ ಇದ್ರೆ ಮಾತಾಡ್ಬಹುದಾ ಅಂತ ಜೋರಾಗಿ ಕೇಳಿದ್ಲು. ಹಿಂದೆ ತಿರುಗಿ ಸಿದ್ಧಾರ್ಥ್, ಎಸ್ ಮಿಸ್ ಐರಾ, ಹೇಳಿ, ನನ್ನಿಂದ ನಿಮ್ಗೆ ಯಾವ ರೀತಿ ಸಹಾಯ ಬೇಕು ಅಂತ ಸ್ಮೈಲ್ ಮಾಡ್ತಾ ಕೇಳ್ದ. ಐರಾ ಬಹುಶಃ ತನ್ನ ಹತ್ರ ಫೈನಾನ್ಷಿಯಲ್ ಹೆಲ್ಪ್ ಕೇಳ್ಬೋದು ಅಂತ ಅವನ್ ಗೆಸ್ ಮಾಡಿದ್ದ. ಹೆಲ್ಪ್ ಮಾಡೋದಕ್ಕೆ ಅವನು ಸಿದ್ಧಾನೂ ಇದ್ದ. ಐರಾ ಗೋಗರಿತಾ ತನ್ನ ಹತ್ರ ಹೆಲ್ಪ್ ಕೇಳ್ತಾಳೇನೋ ಅಂತ ಅವನಿಗನಿಸ್ತಿತ್ತು. ಆದ್ರೆ ಐರಾ ಅವನನ್ನ ಸೀರಿಯಸ್ ಆಗಿ ನೋಡ್ತಾ, ನಿಮ್ ಮಗನಿಗೆ ಟ್ಯೂಟರ್ಸ್ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ವಾ, ಬಟ್ ಅವರು ಪ್ರೊಫೆಷನಲ್ ಅಂತ ನಿಮ್ಗೆ ಅನಿಸ್ತಿದ್ಯಾ ಅಂತ ಕೇಳಿದ್ಲು. ಅವನಿಗೆ ಐರಾ ಏನ್ ಹೇಳ್ತಿದ್ದಾಳೆ ಅಂತ ಅರ್ಥ ಆಗ್ಲಿಲ್ಲ. ಇವಳು ಟ್ಯೂಟರ್ಸ್ ಬಗ್ಗೆ ಯಾಕೆ ಹೇಳ್ತಿದ್ದಾಳೆ? ಅದು ಅಲ್ದೆ ಬೆಳಗ್ಗೆ ನಿಮ್ ಮಗ ಡೇಂಜರ್ ಅಲ್ಲಿದ್ದಾನೆ ಅಂತ ಹೇಳಿದ್ಲಲ್ವಾ, ಬಹುಶಃ ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನನ್ನೋ ನಾಟಕ ಆಡ್ತಿದ್ದಾಳೆ ಅಂತ ಭಾವಿಸಿ ಸಿದ್ಧಾರ್ಥ್, ಮಿಸ್ ಐರಾ, ನಿಮ್ ಸಮಸ್ಯೆ ನಂಗೆ ಅರ್ಥ ಆಗತ್ತೆ, ಆದ್ರೆ ಅದಕ್ಕೋಸ್ಕರ ಈ ರೀತಿ ಸುತ್ತಿ ಬಳಸಿ ಕತೆ ಕಟ್ಟೋ ಅಗತ್ಯ ಇಲ್ಲ. ನಿಮ್ ಅತ್ತೆ ಟ್ರೀಟ್ಮೆಂಟ್ ದುಡ್ಡನ್ನ ನಾನು ಕೊಡೋಕ್ ರೆಡಿ ಇದ್ದೀನಿ ಅಂತ ಸಿದ್ಧಾರ್ಥ್ ಹೇಳ್ದ. ತನ್ನತ್ತೆ ಬಗ್ಗೆ ಸಿದ್ಧಾರ್ಥ್ ಯಾಕೆ ಮಾತಾಡ್ತಿದ್ದಾನೆ ಅಂತ ಅವಳಿಗೆ ಅಚ್ಚರಿ ಆಯ್ತು. ಸಿದ್ಧಾರ್ಥ್ ತನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿ ಅವಳಿಗೆ ಸಿಟ್ಟು ಬರೋದಕ್ಕೆ ಶುರುವಾಯ್ತು. ನೋ ಸಿದ್ಧಾರ್ಥ್, ನಿಮ್ ಮಗನಿಗೆ ನೀವು ಅಪಾಯಿಂಟ್ ಮಾಡಿರೋ ಟೀಚರ್ಸ್ ಇಂದ ತೊಂದರೆ ಆಗ್ತಿದೆ. ನೀವ್ ಅವನ ಕಡೆ ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡೋದು ಬೆಟರ್ ಅಂತ ಅವಳು ಮತ್ತೆ ಹೇಳಿದ್ಲು. ಆ ಇಬ್ರು ಟೀಚರ್ಸ್ ಮಾತಾಡೋದ್ನ ಅರ್ಧಂಬರ್ಧ ಕೇಳಿಸ್ಕೊಂಡಿದ್ಲು ಐರಾ. ಅಲ್ಲಿ ನಿಜ ಎಷ್ಟಿದೆ ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಆ ವಿಷಯನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ಈ ಐರಾ ಮತ್ತೆ ಆಕ್ಟಿಂಗ್ ಮಾಡ್ತಿದ್ದಾಳೆ ಅಂತ ಸಿದ್ಧಾರ್ಥ್ಗೆ ಕಿರಿಕಿರಿ ಆಯ್ತು. ಆದ್ರೂ ಅವಳಿಗೆ ಹಣದ ಅಗತ್ಯ ತುಂಬಾ ಇರಬೇಕು, ಅದಕ್ಕೆ ಪಾಪ ಹೀಗ್ ಮಾಡ್ತಿದ್ದಾಳೆ ಅನಿಸ್ತು. ಮಿಸ್ ಐರಾ, ನಿಮ್ಗೆ ನನ್ನ ಅಗತ್ಯ ಇದೆ ಅಂತ ನನಗೆ ಗೊತ್ತು. ನಾನ್ ನಿಮ್ಗೆ ಆದಷ್ಟು ಸಹಾಯ ಮಾಡ್ತೀನಿ, ಆದ್ರೆ ನೀವು ನನ್ ಮಗನ್ ವಿಷಯದಲ್ಲಿ ಮಧ್ಯ ಬರೋದು ನನಗಿಷ್ಟ ಇಲ್ಲ ಅಂತ ಒರಟಾಗಿ ಹೇಳ್ದ. ಐರಾಗೆ ಕೋಪ ಬಂತು. ಅವಳು ನೇರವಾಗಿ ವಿಷಯನ ಹೇಳಿದ್ರು ಸಿದ್ಧಾರ್ಥ್ ಅದನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಸಿಟ್ಟಲ್ಲಿ ಅವಳು ಅಲ್ಲಿದ್ದ ಬಾಡಿಗಾರ್ಡ್ ಸೈಡಿಗೆ ಸರಿರಿ ಅನ್ನೋ ಹಾಗೆ ಕೈ ಮಾಡಿದ್ಲು. ಅವಳು ಸಿಟ್ ನೋಡಿ ಅವರು ಹೆದ್ರಿ ಸೈಡಿಗೆ ಸರಿದ್ರು. ಐರಾ ಅವರೆಲ್ಲರನ್ನ ದಾಟಿ ಮುಂದೆ ಹೋದ್ಲು. ಸಿದ್ಧಾರ್ಥ್ಗೂ ಕೋಪ ಬಂತು.
ಅವನು ಸಿಟ್ಟಿಂದ ಅವಳನ್ನೇ ಗುರಾಯಿಸ್ದ. ಏನೋ ಪಾಪದ ಹುಡುಗಿ, ಸಹಾಯ ಮಾಡೋಣ ಅಂತ ಕೇಳಿದ್ರೆ ಇವಳಿಗೆ ಕೊಬ್ಬೇನೋ ಕಡಿಮೆ ಇಲ್ಲ. ಯಾವಾಗ್ಲೂ ನನ್ ಮಗನ್ ವಿಷಯ ಇಟ್ಕೊಂಡು ನನ್ನ ಇಂಪ್ರೆಸ್ ಮಾಡಬಹುದು ಅಂದ್ಕೊಂಡಿದ್ದಾಳೆ. ನಾನೇನೋ ಆಪರೇಷನ್ಗೆ ದುಡ್ಡು ಕೇಳ್ತಾಳೆ ಅನ್ಕೊಂಡೆ. ಏನ್ ದುರಹಂಕಾರ, ಸಚ್ ಅ ಬ್ಯಾಡ್ ವುಮನ್ ಅಂತ ಮನ್ಸಲ್ಲೇ ಅಂದ್ಕೊಂಡು ಗ್ರೌಂಡ್ ಫ್ಲೋರಿಂದ ತನ್ನ ಆಫೀಸ್ ಕಡೆ ನಡೀತಾ ಲಿಫ್ಟ್ ಕಡೆ ನೋಡ್ದ. ಲಿಫ್ಟ್ ಹತ್ರ ಬಂದ ಆಯ್ರಾ, ಯು ಆರ್ ಸಚ್ ಅನ್ ಇಡಿಯಟ್ ಸಿದ್ಧಾರ್ಥ್, ಸ್ಟುಪಿಡ್ ಫೆಲೋ ಅಂತ ಮನ್ಸಲ್ ಬೈತಾ ಹಿಂದೆ ತಿರುಗಿ ನೋಡಿದ್ಲು. ಸಿಟ್ಟಲ್ಲಿ ಇಬ್ರು ಒಬ್ರನ್ನೊಬ್ರು ನೋಡಿದ್ರು. ಸಿದ್ಧಾರ್ಥ್ ತನ್ನ ಆಫೀಸ್ಗೆ ಹೋದ. ಆಯ್ರಾ ಲಿಫ್ಟ್ ಏರಿದ್ಲು. ಡಿಂಗ್ ಅಂತ ಲಿಫ್ಟ್ ಕ್ಲೋಸ್ ಆಯ್ತು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.